ಫೆಬ್ರವರಿ 1ನೇ ತಾರೀಕು ಭಾರತೀಯ ಕರಾವಳಿ ಪಡೆಯ ದಿನವನ್ನು ಆಚರಿಸ್ತೀವಿ. ಇದು ಭಾರತೀಯ ಕರಾವಳಿ ಪಡೆಯ 49ನೇ ಸಂಸ್ಥಾಪನಾ ದಿನ. 2025 ಥೀಮ್ ಧ್ಯೇಯವಾಕ್ಯ ಏನಂದ್ರೆ ಸ್ವರ್ಣಿಮ್ ಭಾರತ್ ಪರಂಪರೆ ಮತ್ತು ಪ್ರಗತಿ. ಸ್ವರ್ಣಿಮ್ ಭಾರತ್ ಹೆರಿಟೇಜ್ ಆ್ಯಂಡ್ ಪ್ರೋಗ್ರೆಸ್. ಇನ್ನು ಭಾರತೀಯ ಕರಾವಳಿ ಪಡೆ ಇದು ಯಾವಾಗ ಸ್ಥಾಪನೆ ಆತಂದ್ರೆ 1 ಫೆಬ್ರವರಿ 1977ನೇ ತಾರೀಕು ಸ್ಥಾಪನೆ ಆಗ್ತದೆ. ಇದನ್ನು ಆವಾಗಿನ ಪ್ರಧಾನಮಂತ್ರಿ ಮೊರಾರ್ಜಿ ದೇಸಾಯಿ ಅವರು ಉದ್ಘಾಟನೆ ಮಾಡಿದರು. ಉದ್ಘಾಟನೆ ಮಾಡಿ ಯಾವಾಗ ಪ್ರಾರಂಭ ಆತಂದ್ರೆ ಇದು 19 ಆಗಸ್ಟ್ 1978ರಂದು ಪ್ರಾರಂಭ ಆಗ್ತದೆ. ಇದರ ಪ್ರಧಾನ ಕಚೇರಿ ಇರುವುದು ನವದೆಹಲಿ ಒಳಗೈತೆ. ಇದರ ಪ್ರಧಾನ ಕಚೇರಿ. ಇದರ ಪ್ರಸ್ತುತ ಭಾರತೀಯ ಕರಾವಳಿ ಪಡೆಯ ಮಹಾನಿರ್ದೇಶಕರು ಯಾರಂದ್ರೆ ಪರಮೇಶ್ ಶಿವಮಣಿ ಅವರು. ಮತ್ತು ಹೊಸ 4 ರಾಮ್ಸಾರ್ ತಾಣಗಳು ಭಾರತಕ್ಕೆ ಆ್ಯಡ್ ಆಗ್ಯಾವ. ಭಾರತದ 4 ಪ್ರದೇಶಗಳನ್ನು ಹೊಸ ರಾಮ್ಸಾರ್ ತಾಣಗಳಿಗೆ ಘೋಷಿಸಲಾಗಿದೆ. ಅವು ಯಾವಪ್ಪ ಅಂದ್ರೆ 4. 1 ಸಕ್ಕರ ಕೊಟಾಯಿ ಪಕ್ಷಿಧಾಮ ಎಲ್ಲೈತೆ ಅಂದ್ರೆ ತಮಿಳುನಾಡು ಒಳಗೈತದ. 2ನೇದು ತೀರ್ಥಂಗಲ್ ಪಕ್ಷಿಧಾಮ ಇದೆಲ್ಲೈತೆ ಅಂದ್ರೆ ಇದು ತಮಿಳುನಾಡು ಒಳಗೈತೆ. ಇನ್ನು 3ನೇದು ಕೆಚುವಪಾಲ್ರಿ ರಾಮ್ಸಾರ್ ತಾಣ ಇದೆಲ್ಲೈತಿ ಸಿಕ್ಕಿಂ ಒಳಗೈತೆ. ಇನ್ನು 4ನೇದು ಉದ್ವಾ ಸರೋವರ ಇದೆಲ್ಲೈತೆ ಅಂದ್ರೆ ಜಾರ್ಖಂಡ್ ಒಳಗೈತೆ. ಈ 4 ತಾಣಗಳನ್ನು ಭಾರತ ಹೊಸ ರಾಮ್ಸಾರ್ ತಾಣಗಳಾಗಿ ಆ್ಯಡ್ ಮಾಡಿದೆ. ಈ ಮೂಲಕ ಜಾರ್ಖಂಡ್ ಮತ್ತು ಸಿಕ್ಕಿಂ ಇದುವರೆಗೆ ಅಲ್ಲಿ ಒಂದು ರಾಮ್ಸಾರ್ ತಾಣ ಇದ್ದಿದ್ದಿಲ್ಲ. ಇವು 2 ರಾಜ್ಯಗಳು ತಮ್ಮ ಮೊದಲ ರಾಮ್ಸಾರ್ ತಾಣಗಳನ್ನು ಘೋಷಿಸಿಕೊಂಡವು. ಭಾರತದಾಗ ಅತಿ ಹೆಚ್ಚು ರಾಮ್ಸಾರ್ ತಾಣ ಹೊಂದಿರೋ ರಾಜ್ಯಗಳು ಯಾವಂದ್ರೆ 1ನೇದ ಸ್ಥಾನದೊಳಗಿರೋದು ತಮಿಳುನಾಡು. ಇದೆಟ್ಟ 20 ರಾಮ್ಸಾರ್ ತಾಣಗಳನ್ನು ಹೊಂದೈತೆ. 2 ನಂಬರ್ ಇರೋದ ಉತ್ತರ ಪ್ರದೇಶ. ಇದು 10 ರಾಮ್ಸಾರ್ ತಾಣಗಳನ್ನು ಹೊಂದೈತೆ. ಇವಾಗ ಭಾರತದಾಗ ಒಟ್ಟು 89 ರಾಮ್ಸಾರ್ ತಾಣಗಳಾಗ್ಯಾವ. 85 ಇದ್ದು ಇವತ್ತು 4 ಆ್ಯಡ್ ಮಾಡ್ಯಾರು. ಟೋಟಲ್ ಆಗಿ 89 ರಾಮ್ಸಾರ್ ತಾಣಗಳು ಭಾರತದೊಳಗೆ ಅದಾವ. ಕರ್ನಾಟಕದಾಗ ಇಷ್ಟಾವ ರಾಮ್ಸಾರ್ ತಾಣಗಳು. ಕರ್ನಾಟಕದಾಗ 4 ರಾಮ್ಸಾರ್ ತಾಣಗಳು ಅದಾವೆ. ಯಾವ್ಯಾವ ಅಂದ್ರೆ 1 ಮಾಗಡಿ ಕೆರೆ ಪಕ್ಷಿ ಸಂರಕ್ಷಣಾ ಧಾಮ ಎಲ್ಲೈತೆ ಅಂದ್ರೆ ಗದಗ ಒಳಗೈತೆ. 2ನೇದು ರಂಗನತಿಟ್ಟು ಪಕ್ಷಿಧಾಮ ಎಲ್ಲೈತೆ ಅಂದ್ರೆ ಮಂಡ್ಯ ಒಳಗೈತೆ. ಇನ್ನು 3ನೇದು ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಧಾಮ ವಿಜಯನಗರ ಒಳಗೈತೆ. 4ನೇದು ಅಘನಾಶಿನಿ ಮುಖಜಭೂಮಿ ಇದೆಲ್ಲೈತೆ ಅಂದ್ರೆ ಉತ್ತರ ಕನ್ನಡ ಒಳಗೈತೆ. ಇನ್ನು ಇದು ಜೌಗು ಭೂಮಿಗಳಿಗೆ ಸಂಬಂಧಪಟ್ಟ ರಾಮ್ಸಾರ್ ಸಮಾವೇಶ. ಈ ಸಮಾವೇಶವನ್ನು 2 ಫೆಬ್ರವರಿ 1971ರಂದು ಇರಾನಿನ ರಾಮ್ಸಾರ್ದಾಗ ಅಳವಡಿಸಲಾಯಿತು. ಇದನ್ನು ಈ ರಾಮ್ಸಾರ್ ಸಮಾವೇಶ ಜೌಗು ಭೂಮಿಗಳು ಮತ್ತು ಅವುಗಳ ಸಂಪನ್ಮೂಲಗಳ ರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಚೌಕಟ್ಟನ್ನು ಒದಗಿಸ್ತೈತೆ. ಅದು ವಿಶ್ವದಾಗ ಅತಿ ಹೆಚ್ಚು ರಾಮ್ಸಾರ್ ಸೈಟ್ಗಳನ್ನು ಹೊಂದಿದ ರಾಷ್ಟ್ರ ಅಂದ್ರೆ ಯುನೈಟೆಡ್ ಕಿಂಗ್ಡಮ್. ಎಷ್ಟು ರಾಮ್ಸಾರ್ ಸೈಟ್ ಹೊಂದೈತೆ ಅಂದ್ರೆ ಅದು 175 ರಾಮ್ಸಾರ್ ಸೈಟ್ಗಳನ್ನು ಹೊಂದೈತೆ. ಇನ್ನು 2ನೇದು ಮೆಕ್ಸಿಕೋ. ವಿಶ್ವದಾಗ 2 ನಂಬರ್ ಅತಿ ಹೆಚ್ಚು ರಾಮ್ಸಾರ್ ಸೈಟ್ಗಳನ್ನು ಹೊಂದೈತೆ. ಎಷ್ಟು ಹೊಂದೈತೆ ಅಂದ್ರೆ 142 ರಾಮ್ಸಾರ್ ಸೈಟ್ಗಳನ್ನು BCCI ಕೆಲವೊಂದಿಷ್ಟು ಪ್ರಶಸ್ತಿಗಳನ್ನು ನೀಡೈತೆ. ಅದರೊಳಗೆ BCCI ನೀಡುವ CK ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿಗೆ ಯಾರು ಆಯ್ಕೆ ಆಗ್ಯಾರ ಅಂದರೆ ಕ್ರಿಕೆಟ್ನ ದಂತಕತೆ ಸಚಿನ್ ತೆಂಡೂಲ್ಕರ್ ಅವರ BCCI ನೀಡುವ CK ನಾಯ್ಡು ಜೀವಮಾನ ಸಾಧನೆ ಪ್ರಶಸ್ತಿಗೆ ಭಾಜನರಾಗ್ಯಾರ. ಇನ್ನು ಮತ್ತೊಂದು ಪಾಲಿ ಉಂಬರಿಗರ್ ಪ್ರಶಸ್ತಿ. ಇದಕ್ಕೆ ಯಾರು ಆಯ್ಕೆಯಾರ ಅಂದ್ರೆ ಕ್ರಿಕೆಟ್ನ ಜಸ್ಪ್ರೀತ್ ಬೂಮ್ರಾ ಅವರು ಉತ್ತಮ ಪುರುಷ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ವಿಭಾಗದಲ್ಲಿ ಪಾಲಿ ಉಂಬ್ರಿಗರ್ ಪ್ರಶಸ್ತಿಗೆ ಆಯ್ಕೆಯಾಗ್ಯಾರ. ಇದಕ್ಕೆ ಮತ್ತು ಇನ್ನೊಂದು ಕ್ರಿಕೆಟ್ ಆಟಗಾರ್ತಿ ಸ್ಮೃತಿ ಮಂದಾನ ಅವರಿಗೆ ಉತ್ತಮ ಮಹಿಳಾ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ವಿಭಾಗದಲ್ಲಿ ಪ್ರಶಸ್ತಿ ಲಭಿಸೈತಿ ಇವರಿಗೂ. ಇನ್ನು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ. ಇದು ನಮ್ಮ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗ್ಯಾರ ಅಂದ್ರೆ ನ್ಯಾಯವಾದಿ ಮಧುಸೂದನ್ ನಾಯ್ಡು ಅವರನ್ನು ಆಯ್ಕೆ ಮಾಡಲಾಗೈತೆ. ಇನ್ನು ಹಿಂದುಳಿದ ವರ್ಗಗಳ ಆಯೋಗ ನಮ್ಮ ಸಂವಿಧಾನದಾಗ 340ನೇ ವಿಧಿ ಹಿಂದುಳಿದ ವರ್ಗಗಳ ಬಗ್ಗೆ ವಿವರಣೆ ಮಾಡ್ತದೆ. ನಮ್ಮ ಭಾರತದಾಗಿಂದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರಂದ್ರೆ ಕಾಕಾ ಕಾಲೇಲ್ಕರ್ ಅವರು. ಈ ಆಯೋಗವನ್ನು 1953ರಲ್ಲಿ ಜಾರಿಗೆ ತರಲಾಗುತ್ತೆ. ಇನ್ನು ನಮ್ಮ ಭಾರತದಿಂದ 2ನೇ ಹಿಂದುಳಿದ ವರ್ಗಗಳ ಆಯೋಗ ಯಾವಾಗಂದ್ರೆ 1979ರಾಗ. ಇದರ ಅಧ್ಯಕ್ಷರು ಯಾವಾಗಿದ್ದಂದ್ರೆ JP ಮಂಡಲ್ ಅವರು. 1979ರಿಂದ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ JP ಮಂಡಲ್ ಅವರ ಆಗಿದ್ದರು.
ಇನ್ನು ಮೂರನೇ ಹಿಂದುಳಿದ ವರ್ಗಗಳ ಆಯೋಗ ಅಂದ್ರೆ VP ಸಿಂಗ್ ನೇತೃತ್ವದಲ್ಲಿ 1990ರಲ್ಲಿ ನೇಮಕ ಮಾಡಲಾತ. ಇನ್ನು ನಮ್ಮ ಕರ್ನಾಟಕದಾಗ ನೋಡೋದಾದ್ರೆ ಹಿಂದುಳಿದ ವರ್ಗಗಳು ಸ್ವತಂತ್ರ ಬರೋಕ್ಕಿಂತ ಮುಂಚಿನ ಲೆಸ್ಲಿ ಮಿಲ್ಲರ್ ಆಯೋಗ 1918ರಾಗ ನೇಮಕ ಮಾಡಲಾಗಿತ್ತು. ಇನ್ನು ಎರಡನೇದಂದ್ರೆ 1960ರಲ್ಲಿ ನಾಗನಗೌಡ ಆಯೋಗ, ಮತ್ತೊಂದು 1972ರಲ್ಲಿ ಹಾವನೂರು ಆಯೋಗ, ಮತ್ತು 1983ರಲ್ಲಿ ವೆಂಕಟಸ್ವಾಮಿ ಆಯೋಗ, ಮತ್ತು 1990ರಲ್ಲಿ ಚಿನ್ನಪ್ಪ ರೆಡ್ಡಿ ಆಯೋಗವನ್ನು ನಮ್ಮ ಕರ್ನಾಟಕದಲ್ಲಿ ನೇಮಕ ಮಾಡಲಾಗಿದೆ. ಇನ್ನು ಸುದ್ದಿಯಲ್ಲಿರುವ ಸ್ಥಳಗಳು ಕೊಲ್ಲೇರು ಸರೋವರ. ಈ ಕೊಲ್ಲೇರು ಸರೋವರ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಆಂಧ್ರ ಪ್ರದೇಶದೊಳಗೆ ಕಂಡು ಬರುತ್ತೆ. ಅದು ಇದೆಲ್ಲೈತೆ ಅಂದ್ರೆ ಕೃಷ್ಣ ಮತ್ತು ಗೋದಾವರಿ ನದಿಯ ಮುಖಜ ಭೂಮಿಯ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತೈತೆ. ಇಲ್ಲಿ ಕೊಲ್ಲೇರು ಸರೋವರ ಇದು ಆಂಧ್ರ ಪ್ರದೇಶದೊಳಗೈತಿ. ಇಲ್ಲಿ ಕೃಷ್ಣಾ ನದಿ ಬರುತ್ತೆ, ಇಲ್ಲಿ ಗೋದಾವರಿ ನದಿ ಬರುತ್ತೆ. ಎರಡೂ ನದಿ ಮುಖಜ ಭೂಮಿಯ ಮಧ್ಯದಲ್ಲಿ ಕೊಲ್ಲೇರು ಸರೋವರ ಕಂಡು ಬರುತ್ತದೆ. ಮತ್ತೊಂದು ಸುದ್ದಿಯಲ್ಲಿರೋ ಸ್ಥಳ ಅಂದ್ರೆ ಕಾರಾ ಸಮುದ್ರ ಇಲ್ಲೈತಿ. ಈ ಕಾರಾ ಸಮುದ್ರ ಆರ್ಕ್ಟಿಕ್ ಓಷನ್ದ ಒಂದು ಭಾಗ ಇದು. ಈ ಕಾರಾ ಸಮುದ್ರ ಏನೈತಿ ಆರ್ಕ್ಟಿಕ್ ಓಷನ್ದ ಒಂದು ಭಾಗ. ಇದು ಸೈಬೀರಿಯಾದ ಮತ್ತು ರಷ್ಯಾದ ಉತ್ತರ ಭಾಗದಲ್ಲಿ ಕಂಡು ಬರುತ್ತದೆ. ಮತ್ತೊಂದು ಸುದ್ದಿಯಲ್ಲಿರೋ ಸ್ಥಳ ನೈಜರ್ ಸುದ್ದಿಯಲ್ಲಿರೋ ಸ್ಥಳ. ಇದು ಆಂಕೋಸರ್ಕಿಯಾಸಿಸ್ ನಿರ್ಮೂಲನೆ ಮಾಡಿದ ಆಫ್ರಿಕಾದ ಮೊದಲ ದೇಶ ಇದೆ ಮತ್ತು ಜಾಗತಿಕವಾಗಿ 5ನೇ ದೇಶ ಇದೆ. ಆಂಕೋಸರ್ಕಿಯಾಸಿಸ್ ರೋಗವನ್ನು ನಿರ್ಮೂಲನೆ ಮಾಡಿದ ಜಾಗತಿಕ 5ನೇ ದೇಶ. ಇನ್ನು ಇದನ್ನು ಆಂಕೋಸರ್ಕಿಯಾಸಿಸ್ ರೋಗವನ್ನು ಜಾಗತಿಕವಾಗಿ ನಿರ್ಮೂಲನೆ ಮಾಡಿದ ಇನ್ನು 4 ದೇಶಗಳು ಯಾವ್ಯಾವ ಅಂದ್ರೆ ಒಂದು ಅಮೇರಿಕಾ, ಇನ್ನೊಂದು ಕೊಲಂಬಿಯಾ, ಇಕ್ವೆಡಾರ, ಮತ್ತೊಂದು ಗ್ವಾಟೆಮಾಲಾ. ಇವು 4 ದೇಶಗಳ ಈ ರೋಗವನ್ನು ನಿರ್ಮೂಲನೆ ಮಾಡಿದ್ದು. ಇನ್ನು 5ನೇ ದೇಶವಾಗಿ ಇದು ನೈಜರ ಸೇರಿಕೊಂಡೈತಿದೆ. ಈ ಆಂಕೋಸರ್ಕಿಯಾಸಿಸ್ ಅಂದ್ರೆ ಇದಕ್ಕೆ ರಿವರ್ ಬ್ಲೈಂಡ್ನೆಸ್ ಅಂತ ಕರೀತಾರೆ. ಇದೊಂದು ಪ್ಯಾರಾಸೈಟಿಕ್ ಡಿಸೀಸ್ ಇದೆ. ಇದು ಪ್ಯಾರಾಸೈಟ್ ರೋಗ ಇದೆ. ಇದು ಮನುಷ್ಯರಿಗೂ ಹರಡ್ತೈತಿ. ಹೆಂಗಂದ್ರೆ ಇದು ಬ್ಲ್ಯಾಕ್ ಫ್ಲೈಸ್ ಇವು ಕಚ್ಚು ಮೂಲಕ ಮನುಷ್ಯರಿಗೂ ಹರಡ್ತೈತಿ. ಈ ನೈಜರ್ದ ರಾಜಧಾನಿ ಯಾವುದಂದ್ರೆ ನೈಜರ್ದ ಬಾರ್ಡರಿಂಗ್ ಕಂಟ್ರೀಸ್ ಅದ್ರ ಗಡಿ ಹೊಂದಿರುವ ದೇಶಗಳು ಯಾವ್ಯಾವ ಅಂದ್ರೆ ಒಂದು ಚಾದ, ಒಂದು ಲಿಬಿಯಾ, ಅಲ್ಜೀರಿಯಾ, ಮಾಲಿ, ಬರ್ಕಿನ್ ಫಾಸೋ, ಬೆನಿನ್, ನೈಜೀರಿಯಾ. ಇವು ನೈಜರ್ ಜೋಡಿ ಗಡಿಯನ್ನು ಹೊಂದ್ಕೊಂಡವು. ವಿಶ್ವ ಜೌಗು ದಿನ. ಪ್ರತಿ ವರ್ಷ ಫೆಬ್ರವರಿ 2ರಂದು ವಿಶ್ವ ಜೌಗು ದಿನವನ್ನು ಆಚರಣೆ ಮಾಡ್ಲಾಕತ್ತೆ. 2025ರ ವಿಶ್ವ ಜೌಗು ದಿನದ ಧ್ಯೇಯವಾಕ್ಯ ನಮ್ಮ ಸಾಮಾನ್ಯ ಭವಿಷ್ಯಕ್ಕಾಗಿ ತೇವಭೂಮಿಗಳನ್ನು ರಕ್ಷಿಸೋಣ. ಥೀಮ್ 2025ರದ ವೆಟ್ಲ್ಯಾಂಡ್ ಡೇದ ಥೀಮ್ ಏನಂದ್ರೆ ಪ್ರೊಟೆಕ್ಟಿಂಗ್ ವೆಟ್ಲ್ಯಾಂಡ್ಸ್ ಫಾರ್ ಅವರ್ ಕಾಮನ್ ಫ್ಯೂಚರ್. ಭಾರತವು ಮತ್ತೆ ಹೊಸ 4 ರಾಮ್ಸಾರ್ ತಾಣಗಳನ್ನು ಘೋಷಣೆ ಮಾಡಿದೆ. ಈ ಮೂಲಕ ಭಾರತದಲ್ಲಿರುವ ರಾಮ್ಸಾರ್ ತಾಣಗಳ ಸಂಖ್ಯೆ 85ರಿಂದ 89ಕ್ಕೆ ಹೆಚ್ಚಳಗೊಂಡಿದೆ. ಹೊಸದಾಗಿ ಸೇರ್ಪಡೆಗೊಂಡ 4 ರಾಮ್ಸಾರ್ ತಾಣಗಳು ಯಾವ್ಯಾವು ಅಂದ್ರೆ ಒಂದು ಸಕ್ಕರಕೊಟ್ಟಾಯಿ ಪಕ್ಷಿಧಾಮ ತಮಿಳುನಾಡು, ತೀರ್ಥಂಗಲ್ ಪಕ್ಷಿಧಾಮ ಎಲ್ಲೈತೆ ಅಂದ್ರೆ ಇದು ತಮಿಳುನಾಡು ಒಳಗೈತೆ. ಇನ್ನು 3ನೇದ ಕೆಚೋಪಾಲ್ರಿ ರಾಮ್ಸಾರ್ ತಾಣ ಎಲ್ಲೈತೆ ಅಂದ್ರೆ ಸಿಕ್ಕಿಂ ಒಳಗೈತೆ. 4ನೇದ ಉದ್ವಾ ಸರೋವರ ಎಲ್ಲೈತೆ ಅಂದ್ರೆ ಜಾರ್ಖಂಡ್ ಒಳಗೈತೆ. ಈ ಮೂಲಕ ಸಿಕ್ಕಿಮ ಮತ್ತು ಜಾರ್ಖಂಡ 2 ರಾಜ್ಯಗಳು ತಮ್ಮ ಮೊದಲ ರಾಮ್ಸಾರ್ ತಾಣಗಳನ್ನು ಘೋಷಿಸಿಕೊಂಡವು. ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ತಾಣ ಹೊಂದಿರುವ ರಾಜ್ಯಗಳು. ತಮಿಳುನಾಡು 20 ರಾಮ್ಸಾರ್ ತಾಣಗಳನ್ನು ಹೊಂದುವ ಮೂಲಕ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನು ಹೊಂದಿರುವ ರಾಜ್ಯವಾಗೈತೆ. ಇನ್ನು 2ನೇ ನಂಬರ್ ಇರುವುದು ಉತ್ತರ ಪ್ರದೇಶ, ಅದು 10 ರಾಮ್ಸಾರ್ ತಾಣಗಳನ್ನು ಹೊಂದೈತೆ. ಇವಾಗ ಭಾರತದಲ್ಲಿ ಒಟ್ಟು 89 ರಾಮ್ಸಾರ್ ತಾಣಗಳಿದಾವೆ. 85 ಇದ್ದು ಮೊನ್ನೆ 4 ಆ್ಯಡ್ ಮಾಡೋಣ, 89 ರಾಮ್ಸಾರ್ ತಾಣಗಳಾಗ್ಯಾವ. ಕರ್ನಾಟಕದಲ್ಲಿರುವ ರಾಮ್ಸಾರ್ ತಾಣಗಳು ಎಷ್ಟಂದ್ರೆ 4 ಅದಾವೆ ಕರ್ನಾಟಕದಾಗ. ಒಂದು ಮಾಗಡಿಕೆರೆ ಪಕ್ಷಿ ಸಂರಕ್ಷಣಾ ಧಾಮ ಗದಗ ಒಳಗೈತೆ ಅದು. ಇನ್ನು 2ನೇದ ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಒಳಗೈತೆ. 3ನೇದ ಅಂಕ ಸಮುದ್ರ ಪಕ್ಷಿ ಸಂರಕ್ಷಣಾ ಧಾಮ ವಿಜಯನಗರ ಒಳಗೈತೆ ಅದು. ಇನ್ನು 4ನೇದ ಅಘನಾಶಿನಿ ಮುಖಜ ಭೂಮಿ ಎಲ್ಲೈತೆ ಅಂದ್ರೆ ಉತ್ತರ ಕನ್ನಡ ಒಳಗೈತೆ ಅದು. ಇನ್ನು ರಾಮ್ಸಾರ್ ಸಮಾವೇಶದ ಬಗ್ಗೆ. ಈ ಸಮಾವೇಶವನ್ನು 2 ಫೆಬ್ರವರಿ 1971ರಂದು ಇರಾನಿನ ರಾಮ್ಸಾರ್ದಲ್ಲಿ ಅಳವಡಿಸಲಾಯಿತು.
ರಾಮ್ಸಾರ್ ಸಮಾವೇಶವು ಜೌಗು ಭೂಮಿಗಳು ಮತ್ತು ಅವುಗಳ ಸಂಪನ್ಮೂಲಗಳ ರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಚೌಕಟ್ಟನ್ನು ಒದಗಿಸುತ್ತದೆ. ವಿಶ್ವದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ಸೈಟ್ಗಳನ್ನು ಹೊಂದಿದ ರಾಷ್ಟ್ರ ಅಂದ್ರೆ ಯುನೈಟೆಡ್ ಕಿಂಗ್ಡಮ್. ಇದು 175 ರಾಮ್ಸಾರ್ ತಾಣಗಳನ್ನು ಹೊಂದೈತೆ. ಇನ್ನು ವಿಶ್ವದಲ್ಲಿ ಅತಿ ಹೆಚ್ಚು ರಾಮ್ಸಾರ್ ಸೈಟ್ಗಳನ್ನು ಹೊಂದಿದ ಎರಡನೇ ದೇಶ ಅಂದರೆ ಮೆಕ್ಸಿಕೋ. ಈ ಮೆಕ್ಸಿಕೋ ದೇಶ 142 ರಾಮ್ಸಾರ್ ತಾಣ ಹೊಂದುವ ಮೂಲಕ ಎರಡನೇ ಸ್ಥಾನದಲ್ಲಿ ಐತದೆ. ಅಂತಾರಾಷ್ಟ್ರೀಯ ಅಭಿವೃದ್ಧಿ ವಾರ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ವೀಕ್ 2 ಫೆಬ್ರವರಿಯಿಂದ 8 ಫೆಬ್ರವರಿವರೆಗೆ ಆಚರಣೆ ಮಾಡ್ತೀವಿ. ಇದು ಅಂತಾರಾಷ್ಟ್ರೀಯ ಅಭಿವೃದ್ಧಿ ವಾರ. ಇದು ಬಡತನ, ಅಸಮಾನತೆ, ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯಂಥ ಅಂತಾರಾಷ್ಟ್ರೀಯ ಸಮಸ್ಯೆಗಳ ಅರಿವನ್ನು ಉತ್ತೇಜಿಸುತ್ತದೆ. ಇನ್ನು ಅಂತಾರಾಷ್ಟ್ರೀಯ ಹಿಮನದಿಗಳ ವರ್ಷ 2025 ಇದು ಇಂಪಾರ್ಟೆಂಟ್. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 2025ನೇ ವರ್ಷವನ್ನು ಅಂತಾರಾಷ್ಟ್ರೀಯ ಹಿಮನದಿಗಳ ಸಂರಕ್ಷಣೆಯ ವರ್ಷ ಎಂದು ಘೋಷಣೆ ಮಾಡಿದೆ. ಇದಕ್ಕೆ ಮೂಲಕ ವಿಶ್ವಸಂಸ್ಥೆ 2025ನ ಕ್ವಾಂಟಮ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವರ್ಷವೆಂದು ಮತ್ತು ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ ಎಂದು 2025ನ ಘೋಷಣೆ ಮಾಡಿತ್ತು. ಇನ್ನು ವಿಶ್ವಸಂಸ್ಥೆ ಬಗ್ಗೆ ಸ್ಥಾಪನೆ. ವಿಶ್ವಸಂಸ್ಥೆ 1945 ಅಕ್ಟೋಬರ್ 24ನೇ ತಾರೀಕು ಸ್ಟಾರ್ಟ್ ಆಯ್ತು. ಇದರ ಕೇಂದ್ರ ಕಚೇರಿ ಇರೋದು ನ್ಯೂಯಾರ್ಕ್ ಒಳಗೈತಿ ರೀ. ಇದರ ಮೂಲ ಸದಸ್ಯ ರಾಷ್ಟ್ರಗಳು ಎಷ್ಟಂದ್ರೆ 51 ಅದಾವ. ಇದರ ಕಾಯಂ ಸದಸ್ಯ ರಾಷ್ಟ್ರಗಳು ಯಾವ್ಯಾವ ಅಂದ್ರೆ ರಷ್ಯಾ, ಫ್ರಾನ್ಸ, ಚೀನಾ, ಇಂಗ್ಲೆಂಡ್, ಅಮೇರಿಕಾ. ಇದರ ಆಡಳಿತ ಭಾಷೆಗಳು 6 ಅದಾವ. ಯಾವ್ಯಾವ ಅಂದ್ರೆ ಇಂಗ್ಲೀಷ, ಚೈನೀಸ, ಫ್ರೆಂಚ, ಅರೇಬಿಕಾ, ರಷ್ಯನ್, ಸ್ಪ್ಯಾನಿಷ. ಭದ್ರತಾ ಮಂಡಳಿ ಸದಸ್ಯ ರಾಷ್ಟ್ರಗಳು ಟೋಟಲ್ ಭದ್ರತಾ ಮಂಡಳಿ ಸದಸ್ಯ ರಾಷ್ಟ್ರಗಳು 15 ಇದಾವೆ. 5 ಕಾಯಂ ಸದಸ್ಯ ರಾಷ್ಟ್ರಗಳು, 10 ಟೈಮ್ಕ ಆಯ್ಕೆ ಹಾಕವು. ಪ್ರಸ್ತುತ ಎಷ್ಟು ಸದಸ್ಯ ರಾಷ್ಟ್ರಗಳು ಅದಾವ ಅಂದ್ರೆ ವಿಶ್ವಸಂಸ್ಥೆ ಒಳಗೆ 193 ಸದಸ್ಯ ರಾಷ್ಟ್ರಗಳು. ಪ್ರಸ್ತುತ ಕಾರ್ಯದರ್ಶಿ ಯಾರ್ದಾರ ಅಂದ್ರೆ ಆಂಟೋನಿಯೋ ಗುಟೆರಸ್ ಅವರು. ಇವರು ಎಲ್ಲವ್ರು ಅಂದ್ರೆ ಪೋರ್ಚುಗಲ್ ದೇಶದವರು. 2ನೇ ಅವಧಿಗೆ ಆಯ್ಕೆಯಾಗಿದ್ದಾರೆ. ಓಸಿರಿಸ್ ರೆಕ್ಸ್ ಬಾಹ್ಯಾಕಾಶ ನೌಕೆ. ಇದನ್ನು 2020ರಲ್ಲಿ ನಾಸಾವು ಬೆನ್ನು ಎಂಬ ಕ್ಷುದ್ರಗ್ರಹದ ಅಧ್ಯಯನಕ್ಕಾಗಿ ಓಸಿರಿಸ್ ರೆಕ್ಸ್ ಎಂಬ ಬಾಹ್ಯಾಕಾಶ ನೌಕೆಯನ್ನು ಉಡಾವಣೆ ಮಾಡಿತ್ತು. ಇದನ್ನು ನಾಸಾ ಉಡಾವಣೆ ಮಾಡಿತ್ತು. ಇನ್ನು ICC ಮಹಿಳಾ ಅಂಡರ್-19 T20 ವಿಶ್ವಕಪ್ 2025. ಇದು ವಿಶ್ವಕಪ್ ಜರುಗಿದ ಸ್ಥಳ ಎಲ್ಲಿ ಅಂದ್ರೆ ಮಲೇಷಿಯಾ ಒಳಗೆ. ಫೈನಲ್ ಪಂದ್ಯ ಯಾರ್ಯಾರ ನಡುವೆ ನಡೀತಂದ್ರೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾದ ಮಧ್ಯೆ ಫೈನಲ್ ಪಂದ್ಯ ಜರುಗಿತ್ತು. ಭಾರತವು ದಕ್ಷಿಣ ಆಫ್ರಿಕಾ ತಂಡವನ್ನು ಸೋಲಿಸುವ ಮೂಲಕ 2ನೇ ಬಾರಿಗೆ ICC ಮಹಿಳಾ ಅಂಡರ್-19 T20 ವಿಶ್ವಕಪ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತ್ತು. ಭಾರತದ ಕ್ಯಾಪ್ಟನ್ ಯಾರಂದ್ರೆ ನಿಖಿ ಪ್ರಸಾದ್ ಅವರು. ಭಾರತ 2023 ಮೊದಲ ಬಾರಿಗೆ ಗೆದ್ದಿತ್ತು. ಇದು 2ನೇ ಆವೃತ್ತಿ 2025 ಮತ್ತು ಭಾರತ ಗೆದ್ದೈತೆ. ಸುದ್ದಿಯಲ್ಲಿರುವ ಸ್ಥಳಗಳು ಡೇರಿಯನ್ ಗ್ಯಾಪ್. ಈ ಡೇರಿಯನ್ ಗ್ಯಾಪ್ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಉತ್ತರ ಅಮೆರಿಕಾ ಮತ್ತು ದಕ್ಷಿಣ ಅಮೆರಿಕಾದ ಮಧ್ಯೆ. ಇಲ್ಲಿ ಇದು ಉತ್ತರ ಅಮೆರಿಕಾ ಬರುತ್ತೆ ಕಡೆ, ಇಲ್ಲಿ ಇದು ದಕ್ಷಿಣ ಅಮೆರಿಕಾ ಇದೆ. ಇಲ್ಲಿ ಕಂಡು ಬರೋದು ಇದು ಡೇರಿಯನ್ ಗ್ಯಾಪ್. ಇನ್ನು 2ನೇದ ಪೊಟೊಮ್ಯಾಕ್ ನದಿ. ಈ ಪೊಟೊಮ್ಯಾಕ್ ನದಿ ಎಲ್ಲಿ ಕಂಡು ಬರ್ತದೆ? ಇದು USA ಒಳಗೆ ಕಂಡು ಬರುತ್ತೆ ಈ ಪೊಟೊಮ್ಯಾಕ್ ನದಿ. ಇದರ ಉದ್ದ ಎಷ್ಟೈತೆ ಅಂದ್ರೆ 652 ಕಿಲೋಮೀಟರ್. ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಇತ್ತೀಚೆಗೆ ಇಲ್ಲಿನ M23 ಗುಂಪ ಸುದ್ದಿಯಲ್ಲೈತೆ. ಇದು ಮಧ್ಯ ಆಫ್ರಿಕಾದೊಳಗೆ ಕಂಡು ಬರುತ್ತಿದೆ ಈ ರಾಷ್ಟ್ರ. ಈ ರಾಷ್ಟ್ರವು ವಿಸ್ತೀರ್ಣದಲ್ಲಿ ಆಫ್ರಿಕಾದ 2ನೇ ಅತಿ ದೊಡ್ಡ ರಾಷ್ಟ್ರ ಆಗೈತಿದೆ. ಇದರ ರಾಜಧಾನಿ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ರಾಜಧಾನಿ ಕಿನ್ಶಾಸಾ. ಇದರ ಗಡಿ ರಾಷ್ಟ್ರಗಳು ಎಷ್ಟು ರಾಷ್ಟ್ರಗಳನ್ನು ಗಡಿ ಹೊಂದಿಕೊಂಡೈತೆ ಅಂದರೆ ಇದು 9 ರಾಷ್ಟ್ರಗಳೊಂದಿಗೆ ಗಡಿ ಹೊಂದಿಕೊಂಡೈತೆ. ಯಾವ್ಯಾವ ರಾಷ್ಟ್ರಗಳು ಅಂದ್ರೆ ರಿಪಬ್ಲಿಕ್ ಆಫ್ ಕಾಂಗೋ, ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್, ಸೌತ್ ಸುಡಾನ್, ಉಗಾಂಡಾ, ರುವಾಂಡಾ, ಬುರುಂಡಿ, ತಾಂಜೇನಿಯಾ, ಜಾಂಬಿಯಾ, ಅಂಗೋಲಾ. ಇವು ಅಷ್ಟು ರಾಷ್ಟ್ರಗಳೊಂದಿಗೆ ಗ್ರೇಟ್ ರಿಪಬ್ಲಿಕ್ ಆಫ್ ಕಾಂಗೋ ಗಡಿಯನ್ನು ಹೊಂದಿಕೊಂಡೈತಿದೆ. ವಿಶ್ವ ಕ್ಯಾನ್ಸರ್ ದಿನ. ವಿಶ್ವ ಕ್ಯಾನ್ಸರ್ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ 4ರಂದು ಆಚರಣೆ ಮಾಡುತ್ತೇವೆ. 2025 ವಿಶ್ವ ಕ್ಯಾನ್ಸರ್ ದಿನದ ಥೀಮ್ ಏನಂದ್ರೆ ಯುನೈಟೆಡ್ ಬೈ ಯುನಿಕ್. ಈ ದಿನವನ್ನು ಯೂನಿಯನ್ ಫಾರ್ ಇಂಟರ್ನ್ಯಾಷನಲ್ ಕ್ಯಾನ್ಸರ್ ಕಂಟ್ರೋಲ್ UICC ನೇತೃತ್ವ ವಹಿಸಿದೆ. ಈ ದಿನವನ್ನು 2000ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಲಾಯಿತು. ಇನ್ನು ಶ್ರೀಲಂಕಾದ ರಾಷ್ಟ್ರೀಯ ದಿನ. ಶ್ರೀಲಂಕಾದ ರಾಷ್ಟ್ರೀಯ ದಿನ ಅಂತೇಳಿ ಫೆಬ್ರವರಿ 4ನೇ ತಾರೀಕು ಆಚರಣೆ ಮಾಡ್ತಾರೆ. ಯಾಕಂದ್ರೆ ಶ್ರೀಲಂಕಾ ಅವತ್ತು ಬ್ರಿಟಿಷರಿಂದ ಸ್ವಾತಂತ್ರ್ಯವಾಯಿತು. 1948ರಲ್ಲಿ ಬ್ರಿಟಿಷ್ ಆಳ್ವಿಕೆಯಿಂದ ದೇಶದ ರಾಜಕೀಯ ಸ್ವಾತಂತ್ರ್ಯ ಸ್ಮರಣಾರ್ಥ ಶ್ರೀಲಂಕಾ ಅದನ್ನು ರಾಷ್ಟ್ರೀಯ ದಿನವಾಗಿ ಆಚರಣೆ ಮಾಡುತ್ತದೆ. ಶ್ರೀಲಂಕಾದ ರಾಜಧಾನಿ ಶ್ರೀ ಜಯವರ್ಧನೆಪುರ ಕೊಟ್ಟೆ. ಇದು ಶಾಸಕಾಂಗದ ರಾಜಧಾನಿ. ಇನ್ನು ಕಾರ್ಯಾಂಗದ ರಾಜಧಾನಿ
ಕೊಲಂಬೋ. ಶ್ರೀಲಂಕಾದ ಶಾಸಕಾಂಗದ ರಾಜಧಾನಿ ಶ್ರೀ ಜಯವರ್ಧನೆಪುರ ಕೋಟೆ. ಕಾರ್ಯಾಂಗದ ರಾಜಧಾನಿ ಕೊಲಂಬೋ. ಶ್ರೀಲಂಕಾದ ಕರೆನ್ಸಿ ಶ್ರೀಲಂಕಾದ ರೂಪಾಯಿ. ಶ್ರೀಲಂಕಾ ಹಿಂದೂ ಮಹಾಸಾಗರದಲ್ಲಿ ನೆಲೆಗೊಂಡಿರುವ ಒಂದು ದ್ವೀಪ ರಾಷ್ಟ್ರ ಮತ್ತು ಇದು ಭಾರತದೊಂದಿಗೆ ಪಾಕ್ ಜಲಸಂಧಿಯಿಂದ ಬೇರ್ಪಟ್ಟಿದೆ. ಶ್ರೀಲಂಕಾದ ಅಧ್ಯಕ್ಷ ಅನುರ್ ಕುಮಾರ್ ದಿಸ್ಸಾನಾಯಕ್. ಶ್ರೀಲಂಕಾದ ಪ್ರಧಾನಿ ಹರಿಣಿ ಅಮರ್ಸೂರಿ. ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರ INCOIS ಸಂಸ್ಥಾಪನಾ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂದ್ರೆ ಫೆಬ್ರವರಿ 3ನೇ ತಾರೀಕು. ಇದು INCOIS ಇದರ ಲಾಂಗ್ ಫಾರ್ಮ್ ಇಂಡಿಯನ್ ನ್ಯಾಷನಲ್ ಸೆಂಟರ್ ಫಾರ್ ಓಷನ್ ಇನ್ಫಾರ್ಮೇಷನ್ ಸರ್ವಿಸಸ್. ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರ ಇದನ್ನು ಫೆಬ್ರವರಿ 3, 1999ರಂದು ಭೂವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ, ಇದು ಇಂಪಾರ್ಟೆಂಟ, ಸ್ವಾಯತ್ತ ಸಂಸ್ಥೆಯಾಗಿ ಸ್ಥಾಪಿಸಲಾಯಿತು. ಯಾವ ಸಚಿವಾಲಯದ ಅಡಿಯಲ್ಲಿ? ಭೂವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಒಂದು ಸ್ವಾಯತ್ತ ಸಂಸ್ಥೆಯಾಗಿ ಸ್ಥಾಪನೆ ಮಾಡಲಾಯಿತು. ಇನ್ನು ಮಾಜಿ ಚೀಫ್ ಎಲೆಕ್ಷನ್ ಕಮಿಷನರ್ ಅಂದ್ರೆ ಮುಖ್ಯ ಚುನಾವಣಾ ಆಯುಕ್ತ ಅವರು ನವೀನ್ ಚಾವ್ಲಾ ಅವರು ನಿಧನರಾಗ್ಯಾರ. ಇವರು ಯಾವಾಗ ಇದು ಮಾಡ್ಯಾರ ಅಂದ್ರೆ 2009ರ ಲೋಕಸಭಾ ಚುನಾವಣೆಯ ಮೇಲ್ವಿಚಾರಣೆ ನಡೆಸಿದ್ದ ನವೀನ್ ಚಾವ್ಲಾ ಅವರು ದೆಹಲಿಯಲ್ಲಿ ನಿಧನರಾದರು. ಇವರು ಅವರಿಗೆ 79 ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಮಾಜಿ ಚೀಫ್ ಎಲೆಕ್ಷನ್ ಕಮಿಷನರ್ ನವೀನ್ ಚಾವ್ಲಾ ಅವರು ನಿಧನರಾದರು. ನವೀನ್ ಚಾವ್ಲಾ ಅವರು 2009ರಿಂದ 2010ರವರೆಗೆ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ಸೇವೆ ಸಲ್ಲಿಸಿದ್ರು ಇವರು. ಇನ್ನು ICC ಅಂಡರ್-19 ಮಹಿಳಾ T20 ವಿಶ್ವಕಪ್ ಫೈನಲ್ನಲ್ಲಿ ಭಾರತ ವಿಶ್ವಕಪ್ ಎತ್ತಿಡಿದಿದೆ. ದಕ್ಷಿಣ ಆಫ್ರಿಕಾದ ವಿರುದ್ಧ 9 ವಿಕೆಟ್ಗಳ ಜಯದೊಂದಿಗೆ ಭಾರತದ ICC ಅಂಡರ್-19 ಮಹಿಳಾ T20 ವಿಶ್ವಕಪ್ 2025ರ ಚಾಂಪಿಯನ್ಗಳಾಗಿ ಕಿರೀಟ ಧರಿಸಿದೆ. ಪಂದ್ಯಾವಳಿಯ ಫೈನಲ್ ಪಂದ್ಯವನ್ನು ಫೆಬ್ರವರಿ 2, 2025ರಂದು ಮಲೇಷಿಯಾದ ಕೌಲಾಲಂಪುರದ ಬಯೋಮಾಸ್ ಕ್ರಿಕೆಟ್ ಓವಲ್ನಲ್ಲಿ ನಡೆಸಲಾಯಿತು. ಇದು ಅಂಡರ್-19 ಮಹಿಳಾ ಟೀಮ್ದ ಕ್ಯಾಪ್ಟನ್ ಯಾರಂದ್ರೆ ನಿಕ್ಕಿ ಪ್ರಸಾದ್. ಇವರ ನೇತೃತ್ವದಲ್ಲಿ ಕಪ್ಪನ್ನು ಗೆದ್ದುಕೊಂಡ್ರು. ಫೈನಲ್ನ ಪಂದ್ಯ ಶ್ರೇಷ್ಠ ಯಾರಂದ್ರೆ ಭಾರತದ ಗೊಂಗಡಿ ತ್ರಿಷಾ ಅವರು. ಮತ್ತು ಒಟ್ಟು ಪೂರ ಎಲ್ಲ ಮ್ಯಾಚಿದ ಸರಣಿ ಶ್ರೇಷ್ಠ ಆಟಗಾರ್ತಿ ಅಂದ್ರೆ ಯಾರಂದ್ರೆ ಭಾರತದ ಗೊಂಗಡಿ ತ್ರಿಷಾ ಅವರು. ಅವರ ಪಂದ್ಯ ಶ್ರೇಷ್ಠನೂ ಭಾರತದ ಗೊಂಗಡಿ ತ್ರಿಷಾ ಅವರ ಮತ್ತು ಸರಣಿ ಶ್ರೇಷ್ಠನೂ ಭಾರತದ ಗೊಂಗಡಿ ತ್ರಿಷಾ ಅವರು. ಸುದ್ದಿಯಲ್ಲಿರುವ ಸ್ಥಳಗಳು. ಜಪಾನ್ನ ಬಾಹ್ಯಾಕಾಶ ಸಂಸ್ಥೆಯು ತನ್ನ ಹೊಸ H3 ರಾಕೆಟ್ ಬಳಸಿ ಸಂಚರಣೀಯ ಉಪಗ್ರಹ ಮಿಚಿಬಿಕಿ 6 ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿತು. ಈ ಮಿಚಿಬಿಕಿ 6 ಜಪಾನ್ನ ಪ್ರಾದೇಶಿಕ ಸಂಚರಣಾ ವ್ಯವಸ್ಥೆಯ 5ನೇ ಉಪಗ್ರಹವಾಗಿದ್ದು, ಇದನ್ನು ಕ್ವಾಸಿಜೆನಿತ್ ಉಪಗ್ರಹ ವ್ಯವಸ್ಥೆ ಅಥವಾ ಕ್ವಾಸಿಜೆನಿತ್ ಸ್ಯಾಟಲೈಟ್ ಸಿಸ್ಟಮ್ QZSS ಎಂದು ಹೆಸರಿಸಲಾಗಿದೆ. ಭೂಗಡಿಗಳು. ಈ ಜಪಾನ್ ರಾಷ್ಟ್ರಕ್ಕೆ ಯಾವುದೇ ಭೂಗಡಿಗಳನ್ನು ಹೊಂದಿಲ್ಲ. ಆದ್ದರಿಂದ ಇದು ಯಾವುದೇ ಭೂಗಡಿಗಳಿಲ್ಲದ ದ್ವೀಪ ರಾಷ್ಟ್ರ ಇದೆ. ಈ ದೇಶ 4 ಪ್ರಮುಖ ದ್ವೀಪಗಳು ಬಹುತೇಕ ಸಂಪೂರ್ಣ ಭೂಪ್ರದೇಶವನ್ನು ಆಕ್ರಮಿಸಿಕೊಂಡಿದೆ. ಉತ್ತರದಿಂದ ದಕ್ಷಿಣಕ್ಕೆ ಹೊಕ್ಕೈಡೋ ಅತಿ ದೊಡ್ಡವಾದ ದ್ವೀಪ ಇಲ್ಲಿದೆ. ಜಪಾನದಲ್ಲಿರುವ ಅತಿ ದೊಡ್ಡ ದ್ವೀಪ ಹೊಕ್ಕೈಡೋ. ಇನ್ನು ಹೊನ್ಶು, ಶಿಕೋಕು, ಕ್ಯೂಶು ಇವು 4 ದ್ವೀಪಗಳು ಜಪಾನ್ನ ಅತಿ ಹೆಚ್ಚು ಭೂಪ್ರದೇಶವನ್ನು ಒಳಗೊಂಡವು. ಇನ್ನು ಸಮುದ್ರದ ಗಡಿಗಳು. ಜಪಾನ್ನ ಪೂರ್ವದಲ್ಲಿ ಪೆಸಿಫಿಕ್ ಮಹಾಸಾಗರ ಐತಿ. ಉತ್ತರದಲ್ಲಿ ಇಲ್ಲಿ ಒಕೋಟಸ್ಕ ಸಮುದ್ರ ಐತಿ. ಇನ್ನು ಪಶ್ಚಿಮಕ್ಕೆ ಜಪಾನ್ನ ಪಶ್ಚಿಮಕ್ಕೆ ಜಪಾನ್ ಸಮುದ್ರ, ಅದಕ್ಕೆ ಪೂರ್ವ ಸಮುದ್ರ ಅಂತೂ ಕರೆಯುತ್ತಾರೆ. ಇನ್ನು ನೈಋತ್ಯಕ್ಕೆ ಇಲ್ಲಿ ಪೂರ್ವ ಚೀನಾ ಸಮುದ್ರ ಕಂಡುಬರುತ್ತದೆ. ಇನ್ನು ಜಪಾನ್ನ ಹವಾಮಾನ ಹೆಂಗೈತೆ ಅಂದ್ರೆ ಉತ್ತರದಲ್ಲಿ ಸಬ್ ಆರ್ಕ್ಟಿಕ್ನಿಂದ ದಕ್ಷಿಣದಲ್ಲಿ ಆರ್ದ್ರ ಉಪೋಷ್ಣ ವಲಯದವರೆಗೆ ಬದಲಾಗುತ್ತದೆ. ಜಪಾನದಲ್ಲಿರುವ ಎತ್ತರದ ಶಿಖರ ಯಾವುದಂದ್ರೆ ಮೌಂಟ್ ಫ್ಯೂಜಿ. ಇದೆಷ್ಟು ಹೈಟ್ ಐತೆ ಅಂದ್ರೆ 3776 ಮೀಟ್ರ್ ಹೈಟ್ ಐತಿ. ಇದು ಒಂದು ಐಕಾನಿಕ್ ಸ್ಟ್ರಾಟೋ ವೋಲ್ಕ್ಯಾನೋ ಇದೆ. ಮೌಂಟ್ ಫ್ಯೂಜಿ ಅನ್ನೋದು ಒಂದು ವೋಲ್ಕ್ಯಾನೋ ಇದೆ. ಜಪಾನದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವ್ಯಾವಂದ್ರೆ ಶಿನಾನೋ ನದಿ, ಇದು ಜಪಾನ್ನ ಅತಿ ಉದ್ದವಾದ ನದಿ ಇದೆ. ಮತ್ತು ಇತರ ನದಿಗಳು ಯಾವ್ಯಾವ ಅಂದ್ರೆ ಟೋನ್ ನದಿ, ಕಿಸೋ ನದಿ. ಈ ಜಪಾನ್ ದೇಶ ಪೆಸಿಫಿಕ್ ರಿಂಗ್ಸ್ ಆಫ್ ಫೈರ್ನ ಉದ್ದಕ್ಕೂ ಇರುವ ಸ್ಥಳದಿಂದಾಗಿ ಆಗಾಗ್ಗೆ ಭೂಕಂಪನ ಚಟುವಟಿಕೆಯನ್ನು ಅನುಭವಿಸುತ್ತದೆ. ಪೆಸಿಫಿಕ್ ರಿಂಗ್ಸ್ ಆಫ್ ಫೈರ್ನಲ್ಲಿ ಅದರ ಬಾಜು ರಾಷ್ಟ್ರಗಳು ಎಷ್ಟದಲ್ಲಿ ಅತಿ ಹೆಚ್ಚು ಭೂಕಂಪನಗಳು ಸಂಭವಿಸ್ತವೆ. ಇನ್ನು ಮುಂದೆ ದಕ್ಷಿಣ ಜಾರ್ಜಿಯಾ ದ್ವೀಪ. ಈ ದಕ್ಷಿಣ ಜಾರ್ಜಿಯಾ ದ್ವೀಪದ ರಾಜಧಾನಿ ಯಾವುದಂದ್ರೆ ಕಿಂಗ್ಸ್ ಎಡ್ವರ್ಡ್ ಪಾಯಿಂಟ್.
ಅದರ ಕಠಿಣ ಹವಾಮಾನ ಮತ್ತು ದುರಸ್ಥತೆಯಿಂದಾಗಿ ಸ್ಥಳೀಯ ಜನಸಂಖ್ಯೆ ಇಲ್ಲ. ಎಲ್ಲಿ ಕಂಡುಬರುತ್ತೆ ಅಂದ್ರೆ ಇಲ್ಲೈತಿ ಸೌತ್ ಜಾರ್ಜಿಯಾ ದ್ವೀಪ. ಇದ್ರ ಮ್ಯಾಲೆ ಯಾರ ನಿಯಂತ್ರಣ ಐತೆ ಅಂದ್ರೆ UK ಸೌತ್ ಜಾರ್ಜಿಯಾ ದ್ವೀಪವನ್ನು ನಿಯಂತ್ರಣ ಮಾಡ್ತಾರೆ, ಯುನೈಟೆಡ್ ಕಿಂಗ್ಡಮ್ದವರು. ಇಲ್ಲಿ ಪರ್ವತಗಳು ಭೌಗೋಳಿಕ ವೈಶಿಷ್ಟ್ಯತೆಗಳೊಳಗೆ ಪರ್ವತಗಳು ನೋಡೋದಾದ್ರೆ ಅಲ್ಲಾರ್ಡೈಸ್ ಶ್ರೇಣಿಯಿಂದ ಪ್ರಾಬಲ್ಯ ಹೊಂದಿದ್ದು 2935 ಮೀಟರ್ಗಳಷ್ಟು ಎತ್ತರದ ಶಿಖರವಾದ ಮೌಂಟ್ ಪ್ಯಾಗೆಟನ್ನು ಹೊಂದಿದೆ. ಈ ದಕ್ಷಿಣ ಜಾರ್ಜಿಯಾ ದ್ವೀಪ ಮೌಂಟ್ ಪ್ಯಾಗೆಟ್ ಎತ್ತರವಾದ ಶಿಖರವನ್ನು ಹೊಂದಿದೆ. ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಮೈತ್ರಿಕೂಟ IBCA ಅಧಿಕೃತವಾಗಿ ಜಾರಿಗೆ ಬಂದಿದೆ. IBCA ಅಂದ್ರೆ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಎಂದು ಕರೆಯುತ್ತಾರೆ. ಅಂತಾರಾಷ್ಟ್ರೀಯ ಬಿಗ್ ಕ್ಯಾಟ್ ಅಲಯನ್ಸ್ ಸ್ಥಾಪನೆಯ ಕುರಿತಾದ ಚೌಕಟ್ಟು ಒಪ್ಪಂದ ಅಧಿಕೃತವಾಗಿ ಜಾರಿಗೆ ಬಂದಿದೆ. ಇನ್ನು IBCA ಬಗ್ಗೆ, IBCAಯನ್ನು ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಏಪ್ರಿಲ್ 9, 2023 ಪ್ರಾಜೆಕ್ಟ್ ಟೈಗರ್ನ 50 ವರ್ಷಗಳ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಪ್ರಾರಂಭಿಸಿದರು. ಕೇಂದ್ರ ಸಚಿವ ಸಂಪುಟವು ಫೆಬ್ರವರಿ 29, 2024 ನಡೆದ ಸಭೆಯಲ್ಲಿ ಭಾರತದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ IBCA ಸ್ಥಾಪನೆಗೆ ಅನುಮೋದನೆ ನೀಡಿತು. ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಚೀತಾ, ಜಾಗ್ವಾರ್ ಮತ್ತು ಪೂಮಾ ಎಂಬ 7 ದೊಡ್ಡ ಬೆಕ್ಕುಗಳ ಸಂರಕ್ಷಣೆಯ ಗುರಿಯೊಂದಿಗೆ ಇದನ್ನು ಪ್ರಾರಂಭಿಸಲಾಯಿತು. ಈ IBCAದ ಸದಸ್ಯರು ಯಾರ್ಯಾರಂದ್ರೆ ನಿಕರಾಗುವಾ, ಎಸ್ವಾಟಿನಿ, ಭಾರತ, ಸೊಮಾಲಿಯಾ ಮತ್ತು ಲೈಬೀರಿಯಾ. ಈ ದೇಶಗಳು IBCA ಸದಸ್ಯರಾಗಲು ಫ್ರೇಮ್ವರ್ಕ್ ಒಪ್ಪಂದಕ್ಕೆ ಸಹಿ ಹಾಕಿವೆ. ಇನ್ನು ಈ IBCAದ ನೋಡಲ್ ಸಂಸ್ಥೆ ಅಂದ್ರೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ, ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ಈ ಮೂಲಕ IBCAಯನ್ನು ಸ್ಥಾಪಿಸಲಾಯಿತು. ನೆಕ್ಸ್ಟ್ ಭಾರತ ಮತ್ತು ಮಾಲ್ಡೀವ್ಸ್ ಜಂಟಿ ಮಿಲಿಟರಿ ವ್ಯಾಯಾಮ ಎಕ್ವರಿನ್. ಇದು ಇಂಪಾರ್ಟೆಂಟ್. ಭಾರತೀಯ ಸೇನೆ ಮತ್ತು ಮಾಲ್ಡೀವ್ಸ್ ರಾಷ್ಟ್ರೀಯ ರಕ್ಷಣಾ ಪಡೆ ನಡುವಿನ 13ನೇ ಆವೃತ್ತಿಯ ಜಂಟಿ ಮಿಲಿಟರಿ ವ್ಯಾಯಾಮ ಎಕ್ವರಿನ್ ಫೆಬ್ರವರಿ 2 ಮಾಲ್ಡೀವ್ಸ್ನಲ್ಲಿ ಪ್ರಾರಂಭವಾಯಿತು. ಇದು ಎಲ್ಲಿ ನಡೀತು ಅಂತ ಕೇಳ್ತಾರೆ. ಮಾಲ್ಡೀವ್ಸ್ನಲ್ಲಿ ಪ್ರಾರಂಭವಾಯಿತು. ಇದು ಭಾರತ ಮತ್ತು ಮಾಲ್ಡೀವ್ಸ್ನಲ್ಲಿ ಪರ್ಯಾಯವಾಗಿ ನಡೆಸುವ ದ್ವಿಪಕ್ಷೀಯ ವಾರ್ಷಿಕ ವ್ಯಾಯಾಮವಾಗಿದೆ. ದ್ವಿಪಕ್ಷೀಯ ವಾರ್ಷಿಕ ವ್ಯಾಯಾಮ ಇದು. 2023 ಇದನ್ನು ಜೂನ್ 11ರಿಂದ 24 ಉತ್ತರಾಖಂಡದ ಚೌಬಾಟಿಯಲ್ಲಿ ನಡೆಸಲಾಯಿತು. 2023 ನಮ್ಮ ಭಾರತದಲ್ಲಿ ನಡೆದಿದೆ ಉತ್ತರಾಖಂಡ ಒಳಗೆ. 14 ದಿನಗಳ ಈ ವ್ಯಾಯಾಮವು ದಂಗೆ ನಿಗ್ರಹ ಮತ್ತು ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳಲ್ಲಿ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಹೆಚ್ಚಿಸುವ ಮತ್ತು ಜಂಟಿ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ನಡೆಸುವ ಗುರಿಯನ್ನು ಹೊಂದಿದೆ. ಇನ್ನು ಮಾಲ್ಡೀವ್ಸ್, ಈ ಮಾಲ್ಡೀವ್ಸ್ ಎಲ್ಲಿ ಬರ್ತದೆ ಅಂದರೆ ಹಿಂದೂ ಮಹಾಸಾಗರ ಒಳಗೆ ಬರುತ್ತೆ. ನಮ್ಮ ಭಾರತದ ದಕ್ಷಿಣಕ್ಕೆ ಬರುತ್ತದೆ. ಇದರ ರಾಜಧಾನಿ ಯಾವುದಂದ್ರೆ ಮಾಲೆ. ಮಾಲ್ಡೀವ್ಸ್ನ ಕರೆನ್ಸಿ ಮಾಲ್ಡೀವಿಯನ್ ರೂಪಿಯಾ. ಭಾರತದ ಮೊದಲ ಬಿಳಿ ಹುಲಿ ಸಂತಾನೋತ್ಪತ್ತಿ ಕೇಂದ್ರ ಮಧ್ಯಪ್ರದೇಶದಲ್ಲಿ ಅನುಮೋದನೆ. ಮಧ್ಯಪ್ರದೇಶದ ರೇವಾ ಜಿಲ್ಲೆಯಲ್ಲಿ ಬಿಳಿ ಹುಲಿ ಸಂತಾನೋತ್ಪತ್ತಿ ಕೇಂದ್ರವನ್ನು ಸ್ಥಾಪಿಸುವ ಪ್ರಸ್ತಾವನೆಯನ್ನು ಕೇಂದ್ರ ಮೃಗಾಲಯ ಪ್ರಾಧಿಕಾರ ಸೆಂಟ್ರಲ್ ಝೂ ಅಥಾರಿಟಿ ಅನುಮೋದಿಸಿದೆ. ಬಾರ್ಟ್ ಡಿ ವೇವರ್ ಅವರು ಬೆಲ್ಜಿಯಂನ ಹೊಸ ಪ್ರಧಾನಿಯಾಗಿ ಪ್ರಮಾಣವಚನವನ್ನು ಸ್ವೀಕರಿಸಿದ್ದಾರೆ. ಬೆಲ್ಜಿಯಂ ಎಲ್ಲಿ ಕಂಡುಬರುತ್ತೆ ಅಂದರೆ ಯುರೋಪ್ ಖಂಡದೊಳಗೆ ಕಂಡುಬರುತ್ತೆ. ಬೆಲ್ಜಿಯಂನ ರಾಜಧಾನಿ ಬ್ರಸೆಲ್ಸ್. ಬೆಲ್ಜಿಯಂನ ಕರೆನ್ಸಿ ಬೆಲ್ಜಿಯನ್ ಫ್ರಾಂಕ್. ಇನ್ನು ಬೆಲ್ಜಿಯಂನೊಂದಿಗೆ ಗಡಿಯನ್ನು ಹೊಂದಿಕೊಂಡಿರುವ ರಾಷ್ಟ್ರಗಳು ಯಾವುವು ಅಂದ್ರೆ ಒಂದು ನೆದರ್ಲ್ಯಾಂಡ, ನೆಕ್ಸ್ಟ್ ಜರ್ಮನಿ, ಫ್ರಾನ್ಸ. ಇವು 3 ರಾಷ್ಟ್ರಗಳು ಬೆಲ್ಜಿಯಂನೊಂದಿಗೆ ಗಡಿಯನ್ನು ಹೊಂದಿಕೊಂಡವು. ಇನ್ನು ಉತ್ತರ ಸಮುದ್ರ ಬೆಲ್ಜಿಯಂನೊಂದಿಗೆ ಜಲಗಡಿಯನ್ನು ಹೊಂದಿಕೊಂಡಿದೆ. ಬೆಲ್ಜಿಯಂನ ರಾಜಧಾನಿ ಬ್ರಸೆಲ್ಸ್. ಇರಾನ್ ಇತ್ತೀಚೆಗೆ ಯಮದ್ ಮತ್ತು ಗದರ್ 380 ಎಂಬ 2 ಕ್ಷಿಪಣಿಗಳನ್ನು ಅನಾವರಣಗೊಳಿಸಿತು. ಇನ್ನು ಈ ಯಮದ್ ಕ್ಷಿಪಣಿ ಬಗ್ಗೆ ನೋಡುವುದಾದರೆ ಇದು ಇರಾನಿನ ರಕ್ಷಣಾ ಸಚಿವಾಲಯ ನಿರ್ಮಿಸಿದ ಹೊಸ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ಯಮದ್ ಅಥವಾ ಪರ್ಷಿಯನ್ ಭಾಷೆಯಲ್ಲಿ ಟ್ರಸ್ಟ್ ಎಂದು ಕರೆಯಲ್ಪಡುವ ಇದು ಗರಿಷ್ಠ 1700 ಕಿಲೋಮೀಟರ್ ಅಂದರೆ 1056 ಮೈಲುಗಳ ವ್ಯಾಪ್ತಿಯನ್ನು ಹೊಂದಿದೆ. ಇನ್ನು ಗದರ್ 380 ಬಗ್ಗೆ ನೋಡುವುದಾದ್ರೆ ಇದು ಇರಾನ್ನ CS ಅಭಿವೃದ್ಧಿಪಡಿಸಿದ ಯುದ್ಧ ನೌಕೆ ವಿರೋಧಿ ಕ್ರೂಸ್ ಕ್ಷಿಪಣಿಯಾಗಿದೆ. ಇದು 1000 ಕಿಲೋಮೀಟರ್ಗಳಿಗಿಂತ ಹೆಚ್ಚು ವ್ಯಾಪ್ತಿಯನ್ನು ಹೊಂದಿದೆ. ಇದು ಜಾಮಿಂಗ್ ವಿರೋಧಿ ಸಾಮರ್ಥ್ಯವನ್ನು ಸಹ ಹೊಂದಿದೆ. ಸುದ್ದಿಯಲ್ಲಿರುವ ಸ್ಥಳಗಳು: ದಕ್ಷಿಣ ಸುಡಾನ್ ಸುದ್ದಿಯೊಳಗತ್ತೆ. ಯಾಕಂದರೆ ದಕ್ಷಿಣ ಸುಡಾನ್ನಲ್ಲಿ ಫಿರಂಗಿ ಬಾಂಬ್ ದಾಳಿ ನಡೆದಿದೆ. ಈ ದಕ್ಷಿಣ ಸುಡಾನ 2011 ಅಸ್ತಿತ್ವಕ್ಕೆ ಬಂದ ಭೂಕುಸಿತ ದೇಶವಾಗಿದ್ದು ಈಶಾನ್ಯ ಆಫ್ರಿಕಾದಲ್ಲಿ ಕಂಡುಬರುತ್ತದೆ. ಇದರ ಭೂಗಡಿಗಳು ಹೊಂದಿಕೊಂಡಿರುವ ರಾಷ್ಟ್ರಗಳು ಯಾವ್ಯಾವು ಅಂದರೆ
ಒಂದು ಸುಡಾನ, ಇಥಿಯೋಪಿಯಾ, ಉಗಾಂಡ, ಕೀನ್ಯಾ, ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ದಿ ಕಾಂಗೋ, ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಇವಷ್ಟು ರಾಷ್ಟ್ರಗಳು ದಕ್ಷಿಣ ಸುಡಾನ್ನೊಂದಿಗೆ ಗಡಿಯನ್ನು ಹೊಂದಿಕೊಂಡವು. ಈ ಅಭಯ ಪ್ರದೇಶ ದಕ್ಷಿಣ ಸುಡಾನ್ ಮತ್ತು ಸುಡಾನ್ ಎರಡೂ ಸರ್ಕಾರಗಳು, ಅಭಯ ಪ್ರದೇಶ ಯಾವುದಂದ್ರೆ ದಕ್ಷಿಣ ಸುಡಾನ್ ಮತ್ತು ಸುಡಾನ್ ಎರಡೂ ಸರ್ಕಾರಗಳು ಹಕ್ಕು ಸಾಧಿಸಿದ ಸ್ವಂತ ಆಡಳಿತ ಪ್ರದೇಶ ಇದೆ. ಈ ದಕ್ಷಿಣ ಸುಡಾನ್ ಒಳಗಿಂದ ಅತ್ಯುನ್ನತ ಶಿಖರ ಯಾವುದಂದ್ರೆ ಮೌಂಟ್ ಕಿನ್ನೆಟಿ. ನೈಲ್ ನದಿ ವ್ಯವಸ್ಥೆ ಕಂಡುಬರುತ್ತೆ ಸುಡಾನ್ ಒಳಗೆ. ನೈಲ್ ನದಿಯ ಪ್ರಮುಖ ಉಪನದಿಯಾದ ವೈಟ್ ನೈಲ್ ಅನ್ನೋದು ನದಿ ಇಲ್ಲಿದೆ ಸೌತ್ ಸುಡಾನ್ ಒಳಗೆ ಹರಿದೈತೆ. ಸುಡ್ ಜೌಗು ಪ್ರದೇಶಗಳು ಕಂಡುಬರ್ತವೆ ದಕ್ಷಿಣ ಸುಡಾನ್ ಒಳಗೆ. ಸುಡ್ ಎಂಬುದು ವೈಟ್ ನೈಲ್ನಿಂದ ರೂಪುಗೊಂಡ ಬೃಹತ್ ಜೌಗು ಪ್ರದೇಶವಾಗಿದೆ. ಇದು ಇಂಪಾರ್ಟೆಂಟ್. ಸುಡ್ ಜೌಗು ಪ್ರದೇಶಗಳು ಎಲ್ಲಿ ಕಂಡು ಬರ್ತಾವೆ ಅಂತ ಕೇಳ್ತಾರೆ. ಇವು ಸೌತ್ ಸುಡಾನ್ ಒಳಗೆ ಕಂಡು ಬರ್ತಾವೆ. ಈ ಸುಡ್ ಜೌಗು ಪ್ರದೇಶಗಳು ವೈಟ್ ನೈಲ್ ನದಿಯಿಂದ ಮಾಡಲ್ಪಟ್ಟವು. ಫೆಬ್ರವರಿ 6 ಸುರಕ್ಷಿತ ಇಂಟರ್ನೆಟ್ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. ಈ ವಾರ್ಷಿಕ ಕಾರ್ಯಕ್ರಮವು ಎಲ್ಲರಿಗೂ, ವಿಶೇಷವಾಗಿ ಮಕ್ಕಳು ಮತ್ತು ಯುವಜನರಿಗೆ ಸುರಕ್ಷಿತ ಮತ್ತು ಉತ್ತಮ ಇಂಟರ್ನೆಟ್ಟನ್ನು ರಚಿಸಲು ಎಲ್ಲರಿಗೂ ಜಾಗತಿಕ ಕರೆಯಾಗಿದೆ. ನೆಕ್ಸ್ಟ್ ಫೆಬ್ರವರಿ 6 ಸ್ತ್ರೀ ಜನನಾಂಗ ಊನಗೊಳಿಸುವಿಕೆಗಾಗಿ ಅಂತಾರಾಷ್ಟ್ರೀಯ ಶೂನ್ಯ ಸಹಿಷ್ಣುತೆಯ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ. ಇಂಟರ್ನ್ಯಾಷನಲ್ ಡೇ ಆಫ್ ಜೀರೋ ಟಾಲರೆನ್ಸ್ ಫಾರ್ ಫೀಮೇಲ್ ಜೆನಿಟಲ್ ಮ್ಯುಟಿಲೇಷನ್. ಈ ದಿನದ ಥೀಮ್ ಏನಂದ್ರೆ ವೇಗವನ್ನು ಹೆಚ್ಚಿಸಿ. ಇದನ್ನು 2012ರಿಂದ ಆಚರಣೆ ಮಾಡಬೇಕಂತೇಳಿ UN ಜನರಲ್ ಅಸೆಂಬ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಗೊತ್ತುಪಡಿಸಲಾಗಿದೆ. ನೆಕ್ಸ್ಟ್ ಕೇಂದ್ರವು ಜಲಾನಯನ ಯಾತ್ರೆಯನ್ನು ಪ್ರಾರಂಭಿಸಿದೆ. ಸೆಂಟರ್ ಲಾಂಚಸ್ ವಾಟರ್ಶೆಡ್ ಯಾತ್ರಾ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ರಾಷ್ಟ್ರವ್ಯಾಪಿ ಉಪಕ್ರಮವಾದ ವಾಟರ್ಶೆಡ್ ಯಾತ್ರೆಗೆ ಚಾಲನೆ ನೀಡಿದರು. ಇದರ ಥೀಮ್ ಏನಂದ್ರೆ ಜಲ್ ಲಾಯೆ ಧನ್ ಧಾನ್ಯ. ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವುದು ಮತ್ತು ವಾಟರ್ಶೆಡ್ ಅಭಿವೃದ್ಧಿ ಚಟುವಟಿಕೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿದೆ. ಇದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ 2.0ರ ಭಾಗವಾಗಿದೆ. ಜಲಾನಯನ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ನೀರು, ಮಣ್ಣು ಮತ್ತು ಸಸ್ಯವರ್ಗವನ್ನು ಸಂರಕ್ಷಿಸುವುದು ಮತ್ತು ಭೂಮಿಯ ಮತ್ತು ಜಲ ಸಂಪನ್ಮೂಲಗಳನ್ನು ಸುಸ್ಥಿರವಾಗಿ ಬಳಸುವುದು ಸೇರಿವೆ. ನೆಕ್ಸ್ಟ್ ಫೋರ್ಬ್ಸ್ ವಿಶ್ವದ ಟಾಪ್ 10 ಅತ್ಯಂತ ಶಕ್ತಿಶಾಲಿ ದೇಶಗಳು 2025. ಅಮೆರಿಕ ಅಗ್ರಸ್ಥಾನದಲ್ಲಿದೆ. ಭಾರತ 12ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅಮೆರಿಕದ ವಾಣಿಜ್ಯ ನಿಯತಕಾಲಿಕೆ ಫೋರ್ಬ್ಸ್ ಬಿಡುಗಡೆ ಮಾಡಿದ ವಿಶ್ವದ ಟಾಪ್ 10 ಶಕ್ತಿಶಾಲಿ ರಾಷ್ಟ್ರಗಳ 2025ರ ಪಟ್ಟಿಯ ಪ್ರಕಾರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ USA $30.34 ಟ್ರಿಲಿಯನ್ ಒಟ್ಟು ದೇಶೀಯ ಉತ್ಪನ್ನ GDP. ಇಷ್ಟು GDP ಯೊಂದಿಗೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವಾಗಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. USA ನಂತರ ಚೀನಾ $19.53 ಟ್ರಿಲಿಯನ್ GDP ಯೊಂದಿಗೆ 2ನೇ ಸ್ಥಾನದಲ್ಲಿದೆ ಮತ್ತು ರಷ್ಯಾ $2.2 ಟ್ರಿಲಿಯನ್ GDP ಯೊಂದಿಗೆ 3ನೇ ಸ್ಥಾನದಲ್ಲಿದೆ. ಫೆಬ್ರವರಿ 2025ರ ಹೊತ್ತಿಗೆ ಭಾರತ $4.27 ಟ್ರಿಲಿಯನ್ GDP ಯೊಂದಿಗೆ ಪಟ್ಟಿಯಲ್ಲಿ 12ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಭಾರತ 12ನೇ ಸ್ಥಾನದಲ್ಲಿದೆ. ಇನ್ನು ಫೋರ್ಬ್ಸ್ ಬಗ್ಗೆ ನೋಡುವುದಾದ್ರೆ ಫೋರ್ಬ್ಸ್ನ CEO ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಯಾರಂದ್ರೆ ಸೆರ್ರಿ ಫಿಲಿಪ್ಸ್. ಫೋರ್ಬ್ಸ್ದ ಪ್ರಧಾನ ಕಚೇರಿ ಎಲ್ಲೈತೆ ಅಂದ್ರೆ ನ್ಯೂ ಜೆರ್ಸಿ ಒಳಗೈತಿ. USAದ ನ್ಯೂ ಜೆರ್ಸಿಯಲ್ಲಿದೆ. ಫೋರ್ಬ್ಸ್ ಯಾವಾಗ ಸ್ಥಾಪನೆ ಆಗಿದೆ ಅಂದರೆ 1917ರಲ್ಲಿ ಸ್ಥಾಪನೆಯಾಗಿದೆ. ಟಾಪ್ 5 ಪವರ್ಫುಲ್ ಕಂಟ್ರೀಸ್ 2025 ಫೋರ್ಬ್ಸ್ ಪ್ರಕಾರ: 1 USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, 2ನೇದ ಚೀನಾ, 3ನೇದ ರಷ್ಯಾ, 4ನೇದ ಯುನೈಟೆಡ್ ಕಿಂಗ್ಡಮ್, 5 ನಂಬರ್ ಇರುವುದು ಜರ್ಮನಿ. ನಮ್ಮ ಭಾರತ 12ನೇ ಸ್ಥಾನದಲ್ಲೈತಿ. $4.27 ಟ್ರಿಲಿಯನ್ GDP ಯೊಂದಿಗೆ ನಮ್ಮ ಭಾರತ 12ನೇ ಸ್ಥಾನದಲ್ಲಿದೆ. ಇದು ಇಂಪಾರ್ಟೆಂಟ್. ನಮ್ಮ ಏಷ್ಯಾದು 2 ರಾಷ್ಟ್ರಗಳು ಟಾಪ್ 10 ಒಳಗದಾವೆ. 1 ಚೀನಾ, 2ನೇದು ರಷ್ಯಾ. ಇವೆರಡು ರಾಷ್ಟ್ರಗಳು ಟಾಪ್ 10 ಒಳಗದಾವೆ. ನೆಕ್ಸ್ಟ್ ದಿವಂಗತ ಚಮನ್ ಅರೋರಾ ಅವರಿಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2024 ಲಭಿಸಿದೆ. ದಿವಂಗತ ಚಮನ್ ಅರೋರಾ ಅವರ ಇಕ್ ಹೋರ್ ಅಶ್ವತ್ಥಾಮ ಪುಸ್ತಕಕ್ಕಾಗಿ ಡೋಗ್ರಿ ಭಾಷಾ ಯಾವ ಭಾಷಾ ವಿಭಾಗದಲ್ಲಿ ಅಂತ ಕೇಳ್ತಾರೆ. ಡೋಗ್ರಿ ಭಾಷಾ ವಿಭಾಗದಲ್ಲಿ 2024ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ನೀಡಿ ಗೌರವಿಸಲಾಗಿದೆ ಎಂದು ಸರ್ಕಾರ ಘೋಷಿಸಿದೆ. ಇದಕ್ಕೂ ಮೊದಲು ಹಿಂದಿ ಕವಿ ಗಗನ್ ಗಿಲ್ ಅವರ ಕಾವ್ಯ ಮೈ ಜಬ್ ತಕ್ ಆಯಿ ಬಹಾರ್ ಈ ಪುಸ್ತಕಕ್ಕಾಗಿ ಆಯ್ಕೆಯಾಗಿದೆ. ನೆಕ್ಸ್ಟ್ ಇಂಗ್ಲಿಷ್ ಬರಹಗಾರ್ತಿ ಈಸ್ಟರ್ನ್ ಕೈರ್ ಅವರ ಕಾದಂಬರಿ ಸ್ಪಿರಿಟ್ ನೈಟ್ಸ್
ಅಪೇಕ್ಷಣೀಯ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ಲೇಖಕರು ಮತ್ತು ಕವಿಗಳು ಮಾರ್ಚ್ 8, 2025ರಂದು ನಡೆಯುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಫಲಕ, ಶಾಲು ಮತ್ತು ₹1,00,000 ನಗದು ಬಹುಮಾನವನ್ನು ಸ್ವೀಕರಿಸಲಿದ್ದಾರೆ. ಇನ್ನು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಗ್ಗೆ ನೋಡುವುದಾದ್ರೆ ಇದನ್ನು ಸಾಹಿತ್ಯದ ಅತ್ಯುತ್ತಮ ಪುಸ್ತಕಗಳಿಗೆ ನೀಡಲಾಗುತ್ತದೆ. ಮೊದಲು ಪ್ರಶಸ್ತಿಗಳನ್ನು 1955ರಲ್ಲಿ ನೀಡಲಾಯಿತು. ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂದ್ರೆ 1955ರಲ್ಲಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಸಾಹಿತ್ಯ ಅಕಾಡೆಮಿಯು ವಾರ್ಷಿಕವಾಗಿ 24 ಭಾರತೀಯ ಭಾಷೆಗಳಲ್ಲಿ, ಯಾವ್ಯಾವ ಭಾಷೆಗಳು ಅಂದ್ರೆ ಭಾರತದ ಸಂವಿಧಾನದ 8ನೇ ವೇಳಾಪಟ್ಟಿಯಲ್ಲಿರುವ 22 ಭಾಷೆಗಳು ಪ್ಲಸ್ ಇಂಗ್ಲೀಷ್ ಮತ್ತು ರಾಜಸ್ಥಾನಿ ಭಾಷೆಗಳಿಗೆ, ಇವುಗಳಿಗೆ ಸಾಹಿತ್ಯಿಕ ಶ್ರೇಷ್ಠತೆಯ ಅತ್ಯುತ್ತಮ ಪುಸ್ತಕಗಳ ಬರಹಗಾರರಿಗೆ ಪ್ರಶಸ್ತಿಯನ್ನು ನೀಡುತ್ತದೆ. ಈ ಪ್ರಶಸ್ತಿಯ ಹಿಂದಿನ 5 ವರ್ಷಗಳಲ್ಲಿ ಮೊದಲು ಪ್ರಕಟವಾದ ಪುಸ್ತಕಗಳಿಗೆ ಸಂಬಂಧಿಸಿದೆ. 5 ವರ್ಷದಿಂದ ಪುಸ್ತಕ ಪ್ರಕಟವಾಗಿದ್ದ 5 ವರ್ಷಕ್ಕಿಂತ ಮೊದಲನೇದು ನೋಡ್ಕೊಂಡು ಇದನ್ನು ಮಾಡ್ತಾರೆ. ನೆಕ್ಸ್ಟ್ ಟ್ರೋಪೆಕ್ಸ್ 2025. ಟ್ರೋಪೆಕ್ಸ್ 2025 ಅಥವಾ ರಂಗಭೂಮಿ ಮಟ್ಟದ ಕಾರ್ಯಾಚರಣೆಯ ಸಿದ್ಧತೆಯ ವ್ಯಾಯಾಮ 2025 ಭಾರತೀಯ ನೌಕಾಪಡೆಯ ಪ್ರಮುಖ ಸೇನಾ ವ್ಯಾಯಾಮವಾಗಿದ್ದು ಜನವರಿ 30ರಿಂದ 31, 2025ರವರೆಗೆ ಪಶ್ಚಿಮ ಕರಾವಳಿಯಲ್ಲಿ ನಡೆಸಲಾಯಿತು. ಟ್ರೋಪೆಕ್ಸ್ ಭಾರತೀಯ ನೌಕಾಪಡೆಯ ಅತಿದೊಡ್ಡ ದ್ವೈವಾರ್ಷಿಕ ಸಮುದ್ರ ವ್ಯಾಯಾಮವಾಗಿದ್ದು ಇದನ್ನು ಭಾರತೀಯ ಸೇನೆ, ವಾಯುಪಡೆ, ಕರಾವಳಿ ಕಾವಲು ಪಡೆಗಳು ಒಳಗೊಂಡಿದ್ದು ಇದನ್ನು ಹಿಂದೂ ಮಹಾಸಾಗರದಲ್ಲಿ ನಡೆಸಲಾಗುತ್ತದೆ. ವಿಶ್ವದ 2ನೇ ಅತಿದೊಡ್ಡ ಮೊಬೈಲ್ ತಯಾರಕ ದೇಶ ಭಾರತ. ಭಾರತವು ವಿಶ್ವದ 2ನೇ ಅತಿದೊಡ್ಡ ಮೊಬೈಲ್ ತಯಾರಕ ರಾಷ್ಟ್ರವಾಗಿ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸಿಕೊಂಡಿದೆ. 2014ರಲ್ಲಿ ಕೇವಲ 2 ಘಟಕಗಳಿಂದ ಇಂದು 300ಕ್ಕೂ ಹೆಚ್ಚು ಕಾರ್ಯಾಚರಣಾ ಘಟಕಗಳಿಗೆ ಬೆಳೆಯುತ್ತಿದೆ ಎಂದು ಕೇಂದ್ರ ರೈಲ್ವೆ ಮತ್ತು ಎಲೆಕ್ಟ್ರಾನಿಕ್ ಮತ್ತು IT ಸಚಿವ ಅಶ್ವಿನಿ ವೈಷ್ಣವ್ ಅವರು ಘೋಷಿಸಿದರು. ಭಾರತದಲ್ಲಿ ಮಾರಾಟವಾಗುವ 99.2% ಮೊಬೈಲ್ ಫೋನುಗಳು ಈಗ ದೇಶದಲ್ಲಿಯೇ ತಯಾರಾಗುತ್ತಿವೆ ಎಂದು ವೈಷ್ಣವ್ ಹೇಳಿದರು. ಅತಿದೊಡ್ಡ ಮೊಬೈಲ್ ತಯಾರಕ ದೇಶ ಚೀನಾ, ಇದು ಫಸ್ಟ್ ಇದೆ. ಸೆಕೆಂಡ್ ಭಾರತ 2ನೇ ಸ್ಥಾನದಲ್ಲಿದೆ. ನಾಸಾದ ಸ್ಪೇರೆಕ್ಸ್ ದೂರದರ್ಶಕದ ಬಗ್ಗೆ ನೋಡುವುದಾದ್ರೆ ನಾಸಾ ತನ್ನ ಇತ್ತೀಚಿನ ಸ್ಪೇರೆಕ್ಸ್ ಬಾಹ್ಯಾಕಾಶ ದೂರದರ್ಶಕದೊಂದಿಗೆ ಇಡೀ ಆಕಾಶವನ್ನು ಅಭೂತಪೂರ್ವ ವಿವರಗಳೊಂದಿಗೆ ನಕ್ಷೆ ಮಾಡಲು ಯೋಜಿಸಿದೆ. ಇದನ್ನು ಫೆಬ್ರವರಿ 2025ರ ಕೊನೆಯಲ್ಲಿ ಉಡಾವಣೆ ಮಾಡಲಾಗುವುದು. ಸ್ಪೇರೆಕ್ಸ್ ಇಡೀ ಆಕಾಶವನ್ನು 102 ಅತಿಗೆಂಪು ಬಣ್ಣಗಳಲ್ಲಿ ನಕ್ಷೆ ಮಾಡುತ್ತದೆ. ಇದು ಬ್ರಹ್ಮಾಂಡದ ಮೂಲದ ಬಗ್ಗೆ ಮತ್ತು ನಮ್ಮ ಸ್ವಂತ ನಕ್ಷತ್ರ ಪುಂಜದಲ್ಲಿನ ಜೀವನದ ಪ್ರಮುಖ ಅಂಶಗಳ ಬಗ್ಗೆ ಸತ್ಯವನ್ನು ಬಹಿರಂಗಪಡಿಸಲು ಸಹಾಯ ಮಾಡುತ್ತದೆ. ಇದು ಜೇಮ್ಸ್ ವೆಬ್ ಟೆಲಿಸ್ಕೋಪ್ 2021ರಲ್ಲಿ ಪ್ರಾರಂಭವಾದ ಜೇಮ್ಸ್ ವೆಬ್ ಟೆಲಿಸ್ಕೋಪ್ನಂಥ ಇತರ ದೂರದರ್ಶಕಗಳಿಗಿಂತ ಭಿನ್ನವಾಗಿ ನಿರ್ದಿಷ್ಟ ಕಾಸ್ಮಿಕ್ ವಸ್ತುಗಳನ್ನು ಗುರಿಯಾಗಿಸುವ ಅಲ್ಸ್ಕೈ ಸರ್ವೆ ಮಿಷನ್ ಆಗಿರುತ್ತದೆ. ಸ್ಪೇರೆಕ್ಸ್ನ ಅತ್ಯುತ್ತಮ ಭಾಗವೆಂದರೆ ಅದರ ಕೈಗೆಟುಕುವಿಕೆ. ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ $10 ಬಿಲಿಯನ್ ವೆಚ್ಚವಾಗಿದ್ದರೆ ಸ್ಪೇರೆಕ್ಸ್ ಅನ್ನು $488 ಮಿಲಿಯನ್ ವೆಚ್ಚದಲ್ಲಿ ತಯಾರಿಸಲಾಯಿತು. ಹಿಂದಿನ ಪ್ರಮುಖ ದೂರದರ್ಶಕಗಳು ಯಾವ್ಯಾವು ಅಂದ್ರೆ 1990ರಲ್ಲಿ ನಾಸಾ ಉಡಾವಣೆ ಮಾಡಿದ ಹಬಲ್ ಬಾಹ್ಯಾಕಾಶ ದೂರದರ್ಶಕ, ಬಾಹ್ಯಾಕಾಶದಲ್ಲಿ ಇರಿಸಲಾದ ಮೊದಲ ಮತ್ತು ಆಪ್ಟಿಕಲ್ ದೂರದರ್ಶಕ ಇದು ಭೂಮಿಯ ಕೆಳಕಕ್ಷೆಗೆ ಉಡಾವಣೆ ಮಾಡಲಾಗಿತ್ತು. ನೆಕ್ಸ್ಟ್ 2021ರಲ್ಲಿ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ. ಇದು ಜೇಮ್ಸ್ ವೆಬ್ ಎಂಬುದು ನಾಸಾನ ಉಡಾವಣೆ ಮಾಡಿದ್ದನು. ನಾಸಾ, ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ, ಕೆನಡಿಯನ್ ಬಾಹ್ಯಾಕಾಶ ಸಂಸ್ಥೆ ಇವು 3ರ ನಡುವಿನ ಅಂತಾರಾಷ್ಟ್ರೀಯ ಸಹಯೋಗವಾಗಿದೆ. ಹಬಲ್ ಬಾಹ್ಯಾಕಾಶ ದೂರದರ್ಶಕದಂತೆ ಭೂಮಿಯ ಸುತ್ತ ಪರಿಭ್ರಮಿಸುವುದಿಲ್ಲ. ಇದು ಸೂರ್ಯನ ಸುತ್ತ ಪರಿಭ್ರಮಿಸುತ್ತದೆ. ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ನಿಂದ ಹೊರಬಂದ ಮೊದಲ ಲ್ಯಾಟಿನ್ ಅಮೆರಿಕನ್ ರಾಷ್ಟ್ರ ಪನಾಮಾ. ಫೆಬ್ರವರಿ 2025ರಲ್ಲಿ ಪನಾಮಾದ ಅಧ್ಯಕ್ಷ ಜೋಸ್ ರೌಲ್ ಮುಲಿನೋ ಕ್ವಿಂಟೆರೊ ಅವರು ಪನಾಮಾವು ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ನಿಂದ ತನ್ನ ಭಾಗವಹಿಸುವಿಕೆಯನ್ನು ನವೀಕರಿಸುವುದಿಲ್ಲ ಎಂದು ಘೋಷಿಸಿದ್ದರು. ಇದು ಜಾಗತಿಕ ಮೂಲಸೌಕರ್ಯ ಕಾರ್ಯಕ್ರಮದಿಂದ ಹಿಂದೆ ಸರಿದ ಮೊದಲ ಲ್ಯಾಟಿನ್ ಅಮೆರಿಕ ರಾಷ್ಟ್ರವಾಯಿತು. ಇನ್ನು ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಬಗ್ಗೆ ನೋಡೋದಾದ್ರೆ BRI ಅಂದ್ರೆ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್. ಇದ 2013ರಲ್ಲಿ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಪ್ರಾರಂಭಿಸಿದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್. ಯಾರು ಪ್ರಾರಂಭಿಸಿದ್ರಂದ್ರೆ ಚೀನಾದ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರು ಪ್ರಾರಂಭ ಮಾಡಿದ್ರು. ಅದನ್ನು ಬೀಜಿಂಗ್ನ ಜಾಗತಿಕ ಪ್ರಭಾವವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ
ಜಾಗತಿಕ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹೂಡಿಕೆ ಯೋಜನೆಯಾಗಿದೆ. ಈ ಉಪಕ್ರಮವು ಆಗ್ನೇಯ ಏಷ್ಯಾ, ಮಧ್ಯ ಏಷ್ಯಾ, ಕೊಲ್ಲಿ ಪ್ರದೇಶ, ಆಫ್ರಿಕಾ ಮತ್ತು ಯುರೋಪ್ ಅನ್ನು ಸಂಪರ್ಕಿಸುವ ಭೂ ಮತ್ತು ಸಮುದ್ರ ಮಾರ್ಗಗಳ ವ್ಯಾಪಕ ಜಾಲಗಳನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತದೆ. ಇದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಇದನ್ನಿದೆ ಮ್ಯಾಪ್. ಇಲ್ಲಿ ಇಂಡಿಯಾದ ದಕ್ಷಿಣಕ್ಕೆ ಹಾದೋಗಿದೆ. ಇನ್ ನೆಕ್ಸ್ಟ್ ಪನಾಮ ಬಗ್ಗೆ ನೋಡುವುದಾದ್ರೆ, ಪನಾಮದ ಅಧ್ಯಕ್ಷ ಜೋಸ್ ರೌಲ್ ಮುಲಿನೋ ಕ್ವಿಂಟೆರೋ ಅವರು. ಪನಾಮದ ರಾಜಧಾನಿ ಪನಾಮ ಸಿಟಿ, ಪನಾಮ ನಗರ ಅಂದಂಗ. ಇದ್ರ ಪನಾಮದ ಕರೆನ್ಸಿ ಏನಂದ್ರ ಪನಾಮಿಯನ್ ಬಾಲ್ಬೋವಾ. ಪನಾಮದ ಕರೆನ್ಸಿ ಪನಾಮನಿಯನ್ ಬಾಲ್ಬೋವಾ. ನೆಕ್ಸ್ಟ್ ಸೂರಜ್ ಕುಂಡ ಅಂತಾರಾಷ್ಟ್ರೀಯ ಕರಕುಶಲ ಮೇಳ 2025. ಇದನ್ನ ಎಲ್ಲಿ ಆಚರಣೆ ಮಾಡ್ತಾರಂದ್ರ ಭಾರತದ ಹರಿಯಾಣದ ಫರೀದಾಬಾದ್ ನಲ್ಲಿರುವ ಸೂರಜ್ ಕುಂಡ್ ನಲ್ಲಿ ವಾರ್ಷಿಕವಾಗಿ ನಡೆಯುತ್ತದೆ. ಇದು ಎಲ್ಲಿ ನಡೆಯುತ್ತಂದ್ರ ಹರಿಯಾಣದ ಫರೀದಾಬಾದ್ ನಲ್ಲಿ ನಡೆಯುತ್ತದೆ. ಈ ಮೇಳವು ಭಾರತದ ಕರಕುಶಲ ವಸ್ತುಗಳು, ಕೈಮಗ್ಗಗಳು ಮತ್ತು ಸಾಂಸ್ಕೃತಿಕ ಪರಂಪರೆಯ ಶ್ರೀಮಂತಿಕೆ ಮತ್ತು ವೈವಿಧ್ಯತೆಯನ್ನು ಪ್ರದರ್ಶಿಸುತ್ತದೆ. ಮೇಳದ 38ನೇ ಆವೃತ್ತಿಯನ್ನು ಫೆಬ್ರವರಿ 7ರಿಂದ ಫೆಬ್ರವರಿ 23 2025 ನಡೆಸಲಾಗುವುದು. ಕೇಂದ್ರ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಇದನ್ನ ಉದ್ಘಾಟನೆ ಮಾಡಿದ್ರು. ಇದರ ಥೀಮ್ ರಾಜ್ಯಗಳು ಯಾವ್ಯಾವಂದ್ರ, ಸೂರಜ್ ಕುಂಡ ಮೇಳದ ಥೀಮ್ ರಾಜ್ಯಗಳು ಯಾವ್ಯಾವಂದ್ರ ಒಡಿಶಾ ಮತ್ತು ಮಧ್ಯಪ್ರದೇಶ. ಇನ್ನ ಬಿಮ್ಸ್ಟೆಕ್ ದೇಶಗಳು. ಈ ಕಾರ್ಯಕ್ರಮದ ಪಾಲುದಾರ ರಾಷ್ಟ್ರಗಳಲ್ಲಿ ಉಳಿದುಕೊಂಡವು ಬಿಮ್ಸ್ಟೆಕ್ ರಾಷ್ಟ್ರಗಳು. ಅವು ಬಿಮ್ಸ್ಟೆಕ್ ರಾಷ್ಟ್ರಗಳು ಯಾವ್ಯಾವಂದ್ರ ಬಾಂಗ್ಲಾದೇಶ, ಭೂತಾನ, ಭಾರತ, ಮಯನ್ಮಾರ, ಥೈಲ್ಯಾಂಡ್, ನೇಪಾಳ ಮತ್ತು ಶ್ರೀಲಂಕಾ. ಇವು ಅಷ್ಟು ದೇಶಗಳು ಪಾಲುದಾರ ರಾಷ್ಟ್ರಗಳಲ್ಲಿ ಉಳಿದುಕೊಂಡವು. ಇದನ್ನು ಸೂರಜ್ ಕುಂಡ ಮೇಳವನ್ನು ಯಾವಾಗ ಸ್ಟಾರ್ಟ್ ಮಾಡಲಾಯ್ತು ಅಂದ್ರೆ 1987ರಲ್ಲಿ ಪ್ರಾರಂಭ ಮಾಡಲಾಯಿತು. ಈ ಸೂರಜ್ ಕುಂಡ ಮೇಳವನ್ನು 2013ರಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮೇಲ್ದರ್ಜೆಗೇರಿಸಲಾಯಿತು. ಇದನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಒಯ್ದಿದ್ದು ಯಾವಾಗ ಅಂದ್ರೆ 2013ರಲ್ಲಿ. ಇನ್ ನೆಕ್ಸ್ಟ್ ಆಕಾಶವಾಣಿಯ ಹಿರಿಯ ಸುದ್ದಿಗಾರ ವೆಂಕಟರಾಮನ್ ಆಕಾಶವಾಣಿಯ ಹಿರಿಯ ಸುದ್ದಿ ಓದುಗರಾದ ವೆಂಕಟರಾಮನ್ ಎಷ್ಟನೇ ವಯಸ್ಸಿನಲ್ಲಿ ನಿಧನ ಆದ ಅಂದ್ರೆ 102ನೇ ವಯಸ್ಸಿನಲ್ಲಿ ನಿಧನರಾದರು ಇವರು. ಆಕಾಶವಾಣಿಯ ಹಿರಿಯ ಸುದ್ದಿಗಾರ ವೆಂಕಟರಾಮನ್ ಅವರು ಚೆನ್ನೈನಲ್ಲಿ ನಿಧನರಾದರು ಇವರು. 102 ವರ್ಷ ವಯಸ್ಸಿನ ಅವರು ಭಾರತದ ಸ್ವಾತಂತ್ರ್ಯವನ್ನು ಪಡೆಯುವ ಮಹತ್ವದ ಸುದ್ದಿಯನ್ನು ಆಗಸ್ಟ್ 15, 1947 ಮುಂಜಾನೆ ದೆಹಲಿಯಿಂದ ತಮಿಳಿನಲ್ಲಿ ತಿಳಿಸಿದ ಮೊದಲ ಧ್ವನಿಯಾಗಿದ್ದರು ಇವರು. ಇನ್ ನೆಕ್ಸ್ಟ್ ಕರ್ನಾಟಕ ರಾಜ್ಯವನ್ನ ನಕ್ಸಲೈಟ್ ಮುಕ್ತ ಎಂದು ಘೋಷಿಸಲಾಗಿದೆ. ಈ ನಮ್ಮ ಕರ್ನಾಟಕ ರಾಜ್ಯ ಐತಿ, ಅದನ್ನ ನಕ್ಸಲೈಟ್ ಮುಕ್ತ ಎಂದು ಘೋಷಿಸಲಾಗಿದೆ. ಕರ್ನಾಟಕದ ಕೊನೆಯ ನಕ್ಸಲಿಯ ಲಕ್ಷ್ಮಿ ಅನ್ನೋದು ಕೊನೆಯ ನಕ್ಸಲೈಟ್ ಇವರು ಕರ್ನಾಟಕದ. ಅವರು ಈಗ ಶರಣಾಗತಿ ಆಗ್ಯಾರ. ಅವ್ರ ಶರಣಾಗುವ ಮೂಲಕ ಕರ್ನಾಟಕವನ್ನು ನಕ್ಸಲಿಯ ಮುಕ್ತ ಎಂದು ಘೋಷಿಸಲಾಗಿದೆ. ಅವ್ರು ಶರಣಾಗೋದ್ರ ಮೇಲೆ ಅವ್ರಿಗೆ ಲಕ್ಷ್ಮಿ ಅವರಿಗೆ 7 ಲಕ್ಷ ರೂಪಾಯಿ ಶರಣಾಗತಿ ಪ್ಯಾಕೇಜ್ ಸಿಗಲಿದೆ. ಶರಣಾಗತಿಗಾಗಿ ಅವರು ಎ ವರ್ಗದ ಅಡಿಯಲ್ಲಿ ಬರುವುದರಿಂದ ಅವರು ಈ ಮೊತ್ತವನ್ನು ಪಡೆಯಲು ಅರ್ಹರಾಗಿದ್ದಾರೆ. ಲಕ್ಷ್ಮಿ ಉಡುಪಿ ಜಿಲ್ಲೆಯಲ್ಲಿ 3 ಪ್ರಕರಣಗಳನ್ನು ಹೊಂದಿದ್ದಾರೆ. ಅವ್ರ ಮೇಲೆ 3 ಕೇಸ್ ಅದಾವ. ನೆಕ್ಸ್ಟ್ ಪೋರ್ಟ್ ವಿಲಿಯಂ. ಈ ಪೋರ್ಟ್ ವಿಲಿಯಂ ಬಗ್ಗೆ ನೋಡುವುದಾದ್ರೆ ಕೋಲ್ಕತ್ತಾದಲ್ಲಿರುವ ಐತಿಹಾಸಿಕ ಬ್ರಿಟಿಷ್ ಯುಗದ ಮಿಲಿಟರಿ ಕೋಟೆಯಾದ ಪೋರ್ಟ್ ವಿಲಿಯಂ ಅನ್ನು ವಸಾಹತುಶಾಹಿ ಪರಂಪರೆಗಳನ್ನು ತ್ಯಜಿಸಲು ಮತ್ತು ಸ್ಥಳೀಯ ಸಂಪ್ರದಾಯಗಳನ್ನು ಉತ್ತೇಜಿಸಲು ಭಾರತ ಸರ್ಕಾರ ಮಾಡುತ್ತಿರುವ ಪ್ರಯತ್ನಗಳ ಭಾಗವಾಗಿ ವಿಜಯದುರ್ಗ ಎಂದು ಮರುನಾಮಕರಣ ಮಾಡಲಾಗಿದೆ. ಇದು ಪೋರ್ಟ್ ವಿಲಿಯಂ ನಮ್ಮ ಭಾರತ ಸೇನೆಯ ಪೂರ್ವ ಕಮಾಂಡ್ ಅದರ ಕೇಂದ್ರ ಕಚೇರಿ ಎಲ್ಲಿತ್ತಾರೆ ಕೋಲ್ಕತ್ತಾ ಒಳಗೈತೆ. ಆ ಕೇಂದ್ರ ಕಚೇರಿ ಎಲ್ಲೈತೆ ಅಂದ್ರೆ ಪೋರ್ಟ್ ವಿಲಿಯಂ ಒಳಗೈತೆ. ಇನ್ನು ಪೋರ್ಟ್ ವಿಲಿಯಂ ಬಗ್ಗೆ ನೋಡೋದಾದ್ರೆ ಪೋರ್ಟ್ ವಿಲಿಯಂ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಗಂಗಾ ನದಿಯ ಪ್ರಮುಖ ಉಪನದಿಯಾದ ಹುಗ್ಲಿ ನದಿಯ ಪೂರ್ವ ದಂಡೆಯಲ್ಲಿದೆ. ಹುಗ್ಲಿ ನದಿ ಗಂಗಾ ನದಿಯ ಪ್ರಮುಖ ಉಪನದಿ ಇದೆ. ಇದರ ಪೂರ್ವ ದಂಡೆಯ ಮೇಲೆ ಪೋರ್ಟ್ ವಿಲಿಯಂ ಇದೆ. ಮೂಲ ಪೋರ್ಟ್ ವಿಲಿಯಂ ಅನ್ನು 1696ರಲ್ಲಿ ನಿರ್ಮಿಸಲಾಯಿತು ಮತ್ತು 1706ರಲ್ಲಿ ಪೂರ್ಣಗೊಂಡಿತು. ಇದನ್ನು ಯಾವಾಗ ನಿರ್ಮಾಣ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ 1696ರಲ್ಲಿ ನಿರ್ಮಾಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಇದು ಕಂಪ್ಲೀಟ್ ಆಗಿದ್ದು 1706ರಲ್ಲಿ. ಪ್ಲಾಸ್ಟಿಕ್ ಕದನದ ನಂತರ 1758 ಮತ್ತು 1781ರ ನಡುವೆ ಪ್ರಸ್ತುತ ಕೋಟೆಯನ್ನು ಪುನರ್ ನಿರ್ಮಿಸಲಾಯಿತು. ಪುನರ್ ನಿರ್ಮಾಣ ಯಾವಾಗ ಮಾಡಿರಂದ್ರೆ 1758 ಮತ್ತು 1781ರ ನಡುವೆ. ಇದನ್ನು ನಿರ್ಮಾಣ ಮಾಡಿದವರು ಮೂಲ ಕೋಟೆಯನ್ನು ಸರ್ ಜಾನ್ ಗೋಲ್ಡ್ಸ್ಬರೋ ಅಡಿಯಲ್ಲಿ
ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ನಿರ್ಮಿಸಿತು. ನೆಕ್ಸ್ಟ್ ಪ್ಲಾಸಿ ಕದನ ನಂತರ 1757ರಲ್ಲಿ ಪ್ಲಾಸಿ ಕದನ ನಡೀತು. ಅದರ ನಂತರ ಬ್ರಿಟಿಷರು ಕೋಲ್ಕತ್ತಾದ ಮೇಲೆ ಹಿಡಿತ ಸಾಧಿಸಿದ ನಂತರ ಪ್ರಸ್ತುತ ಕೋಟೆಯನ್ನು ರಾಬರ್ಟ್ ಕ್ಲೈವ್ ಅವರ ಮೇಲ್ವಿಚಾರಣೆಯಲ್ಲಿ ಪುನರ್ನಿರ್ಮಿಸಲಾಯಿತು. ಮತ್ತು ರಾಬರ್ಟ್ ಕ್ಲೈವ್ ಅವರ ನೇತೃತ್ವದಾಗ ಪುನರ್ ನಿರ್ಮಾಣ ಮಾಡಲಿದ್ದಾರೆ ಇದನ್ನು ಪ್ಲಾಸಿ ಕದನ ನಂತರ. ಪ್ರಸ್ತುತ ಎದಕ್ಕೆ ಬಳಕೆ ಮಾಡುತ್ತಿದ್ದಾರೆ ಅಂದರೆ ಭಾರತೀಯ ಸೇನೆಯ ಪೂರ್ವ ಕಮಾಂಡ್ನ ಪ್ರಧಾನ ಕಚೇರಿಯಾಗಿ ಬಳಕೆ ಮಾಡುತ್ತಿದ್ದಾರೆ. ಭಾರತೀಯ ಸೇನೆಯ ಪೂರ್ವ ಕಮಾಂಡ್ನ ಕೇಂದ್ರ ಕಚೇರಿ ಎಲ್ಲೈತಂದ್ರೆ ಕೋಲ್ಕತ್ತಾ ಒಳಗೈತೆ. ಕೋಲ್ಕತ್ತಾ ಅದರ ಪ್ರಧಾನ ಕಚೇರಿಯಾಗಿ ಇದನ್ನು ಯೂಸ್ ಮಾಡತ್ತಾರು. ಐತಿಹಾಸಿಕ ಮಹತ್ವದ ಬಗ್ಗೆ ನೋಡೋದಾದ್ರೆ 1756ರಲ್ಲಿ ಕುಖ್ಯಾತ ಬ್ಲ್ಯಾಕ್ ಹೋಲ್ ಟ್ರೆಜಿಡಿ ನಡೀತಾ. ಅದ ಕಪ್ಪು ಕುಳಿ ಆಫ್ ಕೋಲ್ಕತ್ತಾ, ಅದ ಬ್ಲ್ಯಾಕ್ ಹೋಲ್ ಟ್ರೆಜಿಡಿ ಅದು ನಡೆದ ಘಟನೆಯ ಸ್ಥಳನ ಇದು ಫೋರ್ಟ್ ವಿಲಿಯಂ ಕೋಟೆ. ನೆಕ್ಸ್ಟ್ 1730ರಲ್ಲಿ ಸ್ಥಾಪಿಸಲಾದ ಮೊದಲ ಭಾರತೀಯ ಮೆಸೋನಿಕ್ ಲಾಡ್ಜ್ಗೆ ನೆಲೆಯಾಗಿದೆ ಇದು. ಸಾಂಸ್ಕೃತಿಕ ಮತ್ತು ಮಿಲಿಟರಿ ಪರಂಪರೆ ಬಗ್ಗೆ ನೋಡೋದಾದ್ರೆ 1971ರ ಇಂಡೋ ಪಾಕಿಸ್ತಾನಿ ಯುದ್ಧ ಮತ್ತು ಬಾಂಗ್ಲಾದೇಶಿ ವಿಮೋಚನಾ ಯುದ್ಧದ ಕಲಾಕೃತಿಗಳನ್ನು ಪ್ರದರ್ಶಿಸುವ ಯುದ್ಧ ಸ್ಮಾರಕ ಇದೆ ಮತ್ತು ವಸ್ತು ಸಂಗ್ರಹಾಲಯನೂ ಹೊಂದಿದೆ ಇದು. ಅವನ ಕಲಾಕೃತಿ ಮತ್ತು ಯುದ್ಧ ಸ್ಮಾರಕಗಳನ್ನು ಮತ್ತು ವಸ್ತು ಸಂಗ್ರಹಾಲಯನೂ ಹೊಂದಿದೆ. ಇದರ ಇತ್ತೀಚಿನ ಬದಲಾವಣೆ ನೋಡೋದಾದ್ರೆ ಕಿಚನರ್ ಹೌಸನ್ನು ಮಾಣಿಕ್ ಶಾ ಹೌಸ್ ಅನ್ನು ಮರುನಾಮಕರಣ ಮಾಡಲಾಗೈತೆ. ಮತ್ತು ಸೆಂಟ್ ಜಾರ್ಜ್ ಗೇಟ್ ಮಿಲಿಟರಿ ಸಂಪ್ರದಾಯಗಳ ಭಾರತೀಕರಣದ ಭಾಗವಾಗಿ ಶಿವಾಜಿ ಗೇಟ್ ಎಂದು ಮರುನಾಮಕರಣ ಮಾಡಲಾಗಿದೆ. ಸೆಂಟ್ ಜಾರ್ಜ್ ಗೇಟನ್ನು ಶಿವಾಜಿ ಗೇಟ್ ಎಂದು ಮರುನಾಮಕರಣ ಮಾಡಲಾಗಿದೆ. ನೆಕ್ಸ್ಟ್ ನೋಡೋದಾದ್ರೆ ಮಕಾನ 2025-26ರ ಕೇಂದ್ರ ಬಜೆಟ್ನಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಲು, ಸಂಸ್ಕರಣೆಯನ್ನು ಸುಗಮಗೊಳಿಸಲು ಮತ್ತು ಮೌಲ್ಯವರ್ಧನೆಯನ್ನು ಹೆಚ್ಚಿಸಲು ಮೀಸಲಾದ ಮಕಾನ ಮಂಡಳಿಯ ಸ್ಥಾಪನೆಯನ್ನು ಘೋಷಿಸಲಾಗಿದೆ. ಈ ಮಕಾನದ ಸೈಂಟಿಫಿಕ್ ನೇಮ ಯುರಿಯಾಲ್ ಪೆರಾಕ್ಸ್. ಈ ಮಕಾನದ ಬಗ್ಗೆ ನೋಡೋದಾದ್ರೆ ಇದು ನೀರಿನ ಲಿಲ್ಲಿ ಕುಟುಂಬದಲ್ಲಿ ವರ್ಗೀಕರಿಸಲಾದ ಹೂ ಬಿಡುವ ಸಸ್ಯವಾಗಿದೆ. ಇದು ನೀರಿನಲ್ಲಿ ಲಿಲ್ಲಿ ಕುಟುಂಬದಲ್ಲಿ ವರ್ಗೀಕರಿಸಲಾದ ಹೂ ಬಿಡುವ ಸಸ್ಯವಾಗಿದೆ ಮತ್ತು ಇದು ಯುರಿಯಾಲ್ ಕುಲದಲ್ಲಿ ಮಾತ್ರ ಅಸ್ತಿತ್ವದಲ್ಲಿರುವ ಜಾತಿಯಾಗಿದೆ. ಇದನ್ನು ಮಕಾನ ಬೆಳೆಯೋದಕ್ಕೆ ಹವಾಮಾನ ಸ್ಥಿತಿ ಎಷ್ಟು ಬೇಕಂದ್ರೆ 20ರಿಂದ 35 ಡಿಗ್ರಿ ಸೆಲ್ಸಿಯಸ್ ತಾಪಮಾನದ ವ್ಯಾಪ್ತಿ ಇರಬೇಕು ಇದಕ್ಕೆ ಮಕಾನ ಬೆಳೆಯುವುದಕ್ಕೆ. ಇನ್ನು 50ರಿಂದ 90% ಸಾಪೇಕ್ಷ ಆರ್ದ್ರತೆ ಇರಬೇಕು ಮತ್ತು 100ರಿಂದ 250 ಸೆಂಟಿಮೀಟರ್ ನಡುವಿನ ವಾರ್ಷಿಕ ಮಳೆಯ ಅಗತ್ಯವಿದೆ ಇದಕ್ಕೆ. ಇದು ಸಂಪೂರ್ಣವಾಗಿ ಸಾವಯವ ಧಾನ್ಯವಲ್ಲದ ಆಹಾರವಾಗಿದ್ದು ಇದು ಮುಖ್ಯವಾಗಿ ಭಾರತದಲ್ಲಿ ಕಂಡುಬರುತ್ತದೆ. ಇದು ಆದರೆ ಕೊರಿಯಾ, ಜಪಾನ್, ಪೂರ್ವ ರಷ್ಯಾದ ಕೆಲವು ಭಾಗಗಳಲ್ಲಿಯೂ ಕಂಡುಬರುತ್ತದೆ. ಎಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ರೆ ಮುಖ್ಯವಾಗಿ ಭಾರತದಲ್ಲಿ ಕಂಡುಬರುತ್ತದೆ. ಅದರ ಕೆಲವೊಂದಿಷ್ಟು ದೇಶಗಳಲ್ಲಿ ಕಂಡುಬರುತ್ತದೆ. ಕೊರಿಯಾ, ಜಪಾನ್ ಮತ್ತು ಪೂರ್ವ ರಷ್ಯಾದ ಭಾಗಗಳಲ್ಲಿ. ಬಿಹಾರವು ಭಾರತದ ಮಕಾನ ಉತ್ಪಾದನೆ 90% ಉತ್ಪಾದನೆ ಮಾಡ್ತದೆ. ನಮ್ಮ ದೇಶದೊಳಗೆ ಯಾವುದು ಹೆಚ್ಚು ಮಕಾನವನ್ನು ಉತ್ಪಾದನೆ ಮಾಡ್ತದೆ ಅಂತ ಕೇಳಿದ್ರೆ ಅದು ಬಿಹಾರ. ಇನ್ನು GI ಟ್ಯಾಗ್ ಬಗ್ಗೆ ನೋಡೋದಾದ್ರೆ 2022ರಲ್ಲಿ ಮಿಥಿಲಾ ಮಕಾನಗೆ GI ಟ್ಯಾಗ್ ನೀಡಲಾಯಿತು. ಇದು GI ಟ್ಯಾಗ್ ಕೇಳುತ್ತಾರೆ. ಇದನ್ನು ಬಿಹಾರದ ಮಿಥಿಲಾ ಮಕಾನ ಯಾವ ರಾಜ್ಯದಂತ ಕೇಳ್ತಾರೆ. ಮಿಥಿಲಾ ಮಕಾನ ಇಲ್ಲಾಂದ್ರೆ ಬಿಹಾರದ ಯಾವ ವಸ್ತುವಿಗೆ GI ಟ್ಯಾಗ್ ಸಿಕ್ಕತ್ತಿದೆ ಕೇಳಿ ಆಪ್ಷನ್ ಕೊಡ್ತಾರೆ. ಅದು ಮಿಥಿಲಾ ಮಕಾನ. ನೆಕ್ಸ್ಟ್ ನೋಡೋದಾದ್ರೆ ದಿಮ್ಸಾ ನೃತ್ಯ. ಆಂಧ್ರ ಪ್ರದೇಶದ ಬುಡಕಟ್ಟು ಜನಾಂಗದವರು ದಿಮ್ಸಾ ನೃತ್ಯವನ್ನು ಪ್ರದರ್ಶಿಸಿದರು. ಆಂಧ್ರ ಪ್ರದೇಶದವರು. ಇನ್ನು ದಿಮ್ಸಾ ನೃತ್ಯದ ಬಗ್ಗೆ ನೋಡುವುದಾದ್ರೆ ಈ ನೃತ್ಯ ಪ್ರಕಾರವು ಒಡಿಶಾದ ಕೋರಾಪುಟ್ ಪ್ರದೇಶದಲ್ಲಿ ಹುಟ್ಟಿಕೊಂಡಿದೆ. ಇದು ಮೂಲತಃ ಒಡಿಶಾದಲ್ಲಿ ಹುಟ್ಟಿಕೊಂಡತ್ತೆ. ಆದರೆ ಇದನ್ನು ನೃತ್ಯವನ್ನು ಆಚರಣೆ ಮಾಡುತ್ತಿದ್ದು ಆಂಧ್ರ ಪ್ರದೇಶದೊಳಗೆ. ಇದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಪ್ರದೇಶದ ಅರಕು ವ್ಯಾಲಿ, ಅರಕು ಕಣಿವೆ. ಇದು ಕ್ವಶನ್ ಆಗಿತ್ತು. ಅರಕು ವ್ಯಾಲಿ ಎಲ್ಲಿ ಕಂಡುಬರುತ್ತದೆ ಅಂತ. ಇದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತದೆ. ಅರಕು ಕಣಿವೆಯ ಬೆಟ್ಟದ ಬುಡಕಟ್ಟು ಜನಾಂಗದವರು ಪ್ರದರ್ಶಿಸುವ ಅಸಾಧಾರಣ ನೃತ್ಯವಾಗಿದೆ. ಇದು ಸಾಂಕೇತಿಕ ಜನಾಂಗೀಯ ಉಡುಪುಗಳು ಮತ್ತು ವಸ್ತುಗಳನ್ನು ಧರಿಸಿದ ಸುಮಾರು 15ರಿಂದ 20 ಮಹಿಳೆಯರು ಈ ನೃತ್ಯವನ್ನು ಪ್ರದರ್ಶಿಸುತ್ತಾರೆ. ಇದನ್ನು ಏನಂತ ಕೇಳ್ತಾರೆ ಅಂದ್ರೆ ಮಹಿಳೆಯರು ದಿಮ್ಸಾ ನೃತ್ಯವನ್ನು ಮಹಿಳೆಯರು ಪ್ರದರ್ಶಿಸ್ತಾರೋ ಪುರುಷರ ನೃತ್ಯನೋ ಅಂತ ಕೇಳ್ತಾರೆ. ಆಗ ಮಹಿಳೆಯರ ನೃತ್ಯ ಅಂತ ಹಾಕ್ಬೇಕು. ಪ್ರಮುಖರ ಮಹಿಳೆಯರು ಕೈಯಲ್ಲಿ ನವಿಲುಗರಿಯನ್ನು ಹಿಡಿದಿರುತ್ತಾರೆ. ಇದಕ್ಕೆ ಬಳಸುವ ವಾದ್ಯಗಳು ಯಾವಂದ್ರೆ ದಿಮ್ಸಾ ನೃತ್ಯಕ್ಕೆ ಮೋರಿ, ತುಡಮ್ಮ ಮತ್ತು ದಪ್ಪು ಈ 3 ವಾದ್ಯಗಳನ್ನು ದಿಮ್ಸಾ ನೃತ್ಯಕ್ಕೆ ಬಳಕೆ ಮಾಡುತ್ತಾರೆ. ಅಂತಿಮ ಶರಣಾಗತಿಯ ನಂತರ ಕರ್ನಾಟಕವನ್ನು ನಕ್ಸಲ್ ಮುಕ್ತ ಎಂದು ಘೋಷಿಸಲಾಗಿದೆ. ಇದು ಇಂಪಾರ್ಟೆಂಟ್. ಯಾವ ರಾಜ್ಯವನ್ನು ಇತ್ತೀಚೆಗೆ ನಕ್ಸಲ್ ಮುಕ್ತ ಎಂದು ಘೋಷಿಸಲಾಗಿದೆ ಎಂದು ಕೇಳುತ್ತಾರೆ. ಅದಕ್ಕೆ ಕರ್ನಾಟಕವನ್ನು ನಕ್ಸಲ್ ಮುಕ್ತ ಎಂದು ಘೋಷಿಸಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಕ್ಸಲ್ನೊಬ್ಬ ಶರಣಾದ ನಂತರ ಕರ್ನಾಟಕವನ್ನು ನಕ್ಸಲ್ ಮುಕ್ತ ಎಂದು ಘೋಷಿಸಲಾಗಿದೆ. ಶರಣಾಗತಿಯಾದ ಕೊನೆಯ ನಕ್ಸಲ್ ಯಾರಂದ್ರೆ ಲಕ್ಷ್ಮಿಯವರು
ಶರಣಾಗುವ ಮೂಲಕ ಕರ್ನಾಟಕವನ್ನು ನಕ್ಸಲ್ ಮುಕ್ತ ಎಂದು ಘೋಷಿಸಲಾಗಿದೆ. ಭಾರತದಲ್ಲಿ ನಕ್ಸಲ್ವಾದ ಎಂಬ ಪದವು ಪಶ್ಚಿಮ ಬಂಗಾಳದ ನಕ್ಸಲ್ಬರಿ ಗ್ರಾಮದಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ. ಇದು ಇಂಪಾರ್ಟೆಂಟ್. ನಕ್ಸಲ್ ಎಂಬ ಪದ ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಅದಕ್ಕೆ ಪಶ್ಚಿಮ ಬಂಗಾಳದ ನಕ್ಸಲ್ಬರಿ ಎಂಬ ಗ್ರಾಮದಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ. ಭೂ ವಿವಾದದ ಕುರಿತು ರೈತನೊಬ್ಬನನ್ನು ಥಳಿಸಿದ ಸ್ಥಳೀಯ ಭೂಮಾಲೀಕರ ವಿರುದ್ಧದ ದಂಗೆಯಾಗಿ ಇದು ಹುಟ್ಟಿಕೊಂಡಿತು. ಕಾನು ಸನ್ಯಾಲ್ ಮತ್ತು ಜಗನ್ ಸಂತಾಲ್ ನೇತೃತ್ವದಲ್ಲಿ ದುಡಿಯುವ ರೈತರಿಗೆ ಭೂಮಿಯನ್ನು ನ್ಯಾಯಯುತವಾಗಿ ಮರುಹಂಚಿಕೆ ಮಾಡುವ ಉದ್ದೇಶದಿಂದ 1967ರಲ್ಲಿ ದಂಗೆಯನ್ನು ಪ್ರಾರಂಭಿಸಲಾಯಿತು. ನೆಕ್ಸ್ಟ್ ಆಪರೇಷನ್ ಗ್ರೀನ್ ಹಂಟ್ ಇದೆ, ನಕ್ಸಲ್ಗೆ ಸಂಬಂಧಪಟ್ಟೈತಿ. ಇದನ್ನು 2010ರಲ್ಲಿ ಪ್ರಾರಂಭಿಸಲಾಯಿತು. ಇದನ್ನು ಆಪರೇಷನ್ ಗ್ರೀನ್ ಹಂಟ್ 2010ರಲ್ಲಿ ಪ್ರಾರಂಭಿಸಲಾಯಿತು ಮತ್ತು ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ಭದ್ರತಾ ಪಡೆಗಳನ್ನು ನಿಯೋಜಿಸುವುದು ಇದರ ಉದ್ದೇಶ, ಆಪರೇಷನ್ ಗ್ರೀನ್ ಹಂಟ್ದು. ನೆಕ್ಸ್ಟ್ ಪೊಂಗ ಡ್ಯಾಮ್ ಸರೋವರದ ವನ್ಯಜೀವಿ ಅಭಯಾರಣ್ಯ. ಪೊಂಗ ಡ್ಯಾಮ್ ಸರೋವರ ವನ್ಯಜೀವಿ ಅಭಯಾರಣ್ಯದಲ್ಲಿ 2025ರ ವಾರ್ಷಿಕ ಪಕ್ಷಿ ಎಣಿಕೆಯು ಜಲಪಕ್ಷಿಗಳಲ್ಲಿ ಅಭೂತಪೂರ್ವ ಏರಿಕೆಯನ್ನು ದಾಖಲಿಸಿದ್ದು, ಅಧಿಕಾರಿಗಳ ಪ್ರಕಾರ 97 ಜಾತಿಯ ಒಟ್ಟು 1,53,719 ಪಕ್ಷಿಗಳು ಇವೆ. ಇನ್ನು ಪೊಂಗ ಡ್ಯಾಮ್ ಸರೋವರದ ವನ್ಯಜೀವಿ ಅಭಯಾರಣ್ಯದ ಬಗ್ಗೆ ನೋಡೋದಾದ್ರೆ, ಈ ಪೊಂಗ ಡ್ಯಾಮ್ ಸರೋವರ ಇದನ್ನು ಮಹಾರಾಣಾ ಪ್ರತಾಪ್ ಸಾಗರ್ ಎಂದು ಕರೆಯುತ್ತಾರೆ. ಇದು ಹಿಮಾಚಲ ಪ್ರದೇಶದ ಕಾಂಗ್ರಾ ಜಿಲ್ಲೆಯ ಶಿವಾಲಿಕ್ ಬೆಟ್ಟಗಳ ಆರ್ದ್ರಭೂಮಿಯ ವಲಯದಲ್ಲಿ ಬಿಯಾಸ್ ನದಿಗೆ ಅಡ್ಡಲಾಗಿ ಪೊಂಗ ಡ್ಯಾಮ್ ನಿರ್ಮಾಣದ ಪರಿಣಾಮವಾಗಿ ರೂಪುಗೊಂಡ ಮಾನವ ನಿರ್ಮಿತ ಜಲಾಶಯವಾಗಿದೆ. ಇದು ಈ ಪೊಂಗ ಡ್ಯಾಮ್ ಸರೋವರ ವನ್ಯಜೀವಿ ಅಭಯಾರಣ್ಯ ಉತ್ತರ ಭಾರತದ ಅತಿದೊಡ್ಡ ಮಾನವ ನಿರ್ಮಿತ ಆರ್ದ್ರ ಭೂಮಿಗಳಲ್ಲಿ ಒಂದಾಗಿದೆ. ಇದು ಸುಮಾರು 307 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಇದನ್ನು 2002ರಲ್ಲಿ ರಾಮ್ಸಾರ್ ತಾಣವೆಂದು ಗೊತ್ತುಪಡಿಸಲಾಯಿತು. ಇದು ಇಂಪಾರ್ಟೆಂಟ್. ಪೊಂಗ ಡ್ಯಾಮ್ ಸರೋವರ ವನ್ಯಜೀವಿ ಅಭಯಾರಣ್ಯ ಒಂದು ರಾಮ್ಸಾರ್ ತಾಣವಾಗಿದೆ. ಇನ್ನು ನೆಕ್ಸ್ಟ್ ಕಂಜಾರ್ ಬುಡಕಟ್ಟು, ಕಂಜಾರ್ ಟ್ರೈಬ್. ಬಿಹಾರದ ಪೂರ್ವ ಚಂಪಾರಣ್ಯ ಜಿಲ್ಲೆಯ ಚೈನಾಪುರ ಬಳಿಯ ಇತ್ತೀಚೆಗೆ ಕಂಜಾರ್ ಅಲೆಮಾರಿ ಬುಡಕಟ್ಟಿನ ಹದಿಹರೆಯದ ವ್ಯಕ್ತಿಯನ್ನು ಅವನ ಸಹ ಬುಡಕಟ್ಟು ಸದಸ್ಯರು ಥಳಿಸಿ ಕೊಂದರು. ಆದ್ದರಿಂದ ಕಂಜಾರ್ ಬುಡಕಟ್ಟು ಜನಾಂಗ ಸುದ್ದಿಯಲ್ಲಿದೆ. ಈ ಕಂಜಾರ್ ಬುಡಕಟ್ಟು ಜನಾಂಗದ ಬಗ್ಗೆ ನೋಡುವುದಾದ್ರೆ, ಕಂಜಾರ್ಗಳು ಉತ್ತರ ಭಾರತದ ಕಾಶ್ಮೀರ ಮತ್ತು ಪಾಕಿಸ್ತಾನದ ಅಲೆಮಾರಿ ಬುಡಕಟ್ಟು ಜನರ ಗುಂಪಿಗೆ ಸೇರಿದವರು. ಎಲ್ಲೆಲ್ಲಿ ಅಂದರೆ ಉತ್ತರ ಭಾರತದ ಕಾಶ್ಮೀರ, ಪಾಕಿಸ್ತಾನದ ಅಲೆಮಾರಿ ಬುಡಕಟ್ಟಿಗೆ ಸೇರಿದವರು ಇವರು. ಅವರು ಸಿಂಧೂ ನದಿ ಕಣಿವೆ ಮತ್ತು ಪಂಜಾಬ್ನ ಫಲವತ್ತಾದ ಹೆಚ್ಚು ಜನನಿಬಿಡ ಪ್ರದೇಶಗಳಲ್ಲಿ ಹೆಚ್ಚು ಕೇಂದ್ರೀಕೃತರಾಗಿದ್ದಾರೆ. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಅವರು ಕ್ರಿಮಿನಲ್ ಬುಡಕಟ್ಟು ಎಂದು ಹಣಿಪಟ್ಟಿ ಪಟ್ಟಲಾಯಿತು. ಇವರಿಗೆ ವಸಾಹತುಶಾಹಿ ಸ್ವತಂತ್ರ ಸಿಗೋಕ್ಕಿಂತ ಮೊದಲು ಅವರಿಗೆ ಕ್ರಿಮಿನಲ್ ಬುಡಕಟ್ಟು ಎಂದು ಹಣೆಪಟ್ಟಿ ಕಟ್ಟಲಾಗಿತ್ತು ಇವರಿಗೆ. ಇನ್ನು ಸ್ವತಂತ್ರದ ನಂತರ ಈ ಬುಡಕಟ್ಟನ್ನು ಅಪರಾಧ ಮುಕ್ತಗೊಳಿಸಲಾಯಿತು. ಕಂಜಾರ್ ಬುಡಕಟ್ಟವನ್ನು ಸ್ವತಂತ್ರ ನಂತರ ಅಪರಾಧ ಮುಕ್ತಗೊಳಿಸಲಾಯಿತು. ಪಾಕಿಸ್ತಾನದಲ್ಲಿ ಸುಮಾರು 500 ಕಂಜಾರ್ ಬುಡಕಟ್ಟುಗಳು ಮತ್ತು ಉತ್ತರ ಭಾರತದಲ್ಲಿ ಗಣನೀಯವಾಗಿ ಹೆಚ್ಚಾಗಿವೆ. ದುರಾದೃಷ್ಟವಶಾತ್ ಎರಡೂ ರಾಷ್ಟ್ರಗಳಲ್ಲಿ ಕಂಜಾರ್ ಕುರಿತು ನಿಖರವಾದ ಜನಗಣತಿ ಮಾಹಿತಿ ಇಲ್ಲ. ಕಂಜಾರ್ ಬುಡಕಟ್ಟು ಜನರು ಯಾವುದೇ ಭೂಮಿಯತ್ತ ಶಾಶ್ವತ ಆಶ್ರಯವನ್ನು ಹೊಂದಿಲ್ಲ. ಅವರು ವೈವಿಧ್ಯಮಯ ಪ್ರದೇಶಗಳ ಮೂಲಕ ಸಮುದಾಯದಿಂದ ಸಮುದಾಯಕ್ಕೆ ಪ್ರಯಾಣಿಸುವ ಮೂಲಕ ಹೆಸರಗತ್ತೆ ಎಳೆಯುವ ಬಂಡಿಗಳು ಅಂದರೆ ರೇಹ್ರಾ ಅಥವಾ ಕತ್ತೆಗಳ ಮೇಲೆ ತಮ್ಮ ಭೌತಿಕ ಆಸ್ತಿಯನ್ನು ಸಾಗಿಸುವ ಮೂಲಕ ಬದುಕುಳಿಯುತ್ತಾರೆ. ಇದೊಂದು ಕಂಜಾರ್ ಬುಡಕಟ್ಟು ಅಲೆಮಾರಿ ಜನಾಂಗ. ಇವರು ಯಾವುದೇ ತಮ್ಮ ಶಾಶ್ವತ ಭೂಮಿಯನ್ನು ಆಸ್ತಿಯನ್ನು ಹೊಂದಿಲ್ಲ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕತ್ತೆ ಮೇಲೆ ಹೆಸರುಗತ್ತೆ ಮೇಲೆ ತಮ್ಮ ಭೌತಿಕ ಆಸ್ತಿಯನ್ನು ಸಾಗಿಸುವ ಮೂಲಕ ತಮ್ಮ ಬದುಕನ್ನು ಸಾಗಿಸುತ್ತಾರೆ. ಇವರು ಕಂಜಾರ ಬುಡಕಟ್ಟಿನವರ ಉದ್ಯೋಗ ಏನಂದ್ರೆ, ಅವರು ಐತಿಹಾಸಿಕವಾಗಿ ಬೇಟೆ, ಮೀನುಗಾರಿಕೆ, ಬುಟ್ಟಿ ನೇಯ್ಗೆ ಮತ್ತು ಮನರಂಜನೆಯಂಥ ಉದ್ಯೋಗಗಳೊಂದಿಗೆ ಸಂಬಂಧ ಹೊಂದಿದ್ದಾರೆ. ಈ ಕಂಜಾರಗಳು ಹಿಂದಿ, ಉರ್ದು, ಪಂಜಾಬಿ, ಸಿಂಧಿ ಹಲವಾರು ಭಾಷೆಗಳು ಮತ್ತು ಅನೇಕ ಪ್ರಾದೇಶಿಕ ಉಪಭಾಷೆಗಳಲ್ಲಿ ನಿರರ್ಗಳರಾಗಿದ್ದಾರೆ. ಯಾವ್ಯಾವ ಭಾಷೆ ಮಾತಾಡ್ತಾರಂದ್ರೆ ಕಂಜಾರ ಬುಡಕಟ್ಟಿನವರು ಹಿಂದಿ, ಉರ್ದು, ಪಂಜಾಬಿ, ಸಿಂಧಿ ಇನ್ನೂ ಹಲವಾರು ಭಾಷೆಗಳನ್ನು ಈ ಕಂಜಾರ ಬುಡಕಟ್ಟಿ ಜನರು ಮಾತನಾಡುತ್ತಾರೆ. ಅವರ ಸ್ವಂತ ಭಾಷೆಯಾದ ಕಂಜಾರ್ ಜನ ಬುಡಕಟ್ಟಿನ ಸ್ವಂತ ಭಾಷೆ ಯಾವುದಂದ್ರೆ ಕಂಜರಿ. ಇಂಡೋ ಆರ್ಯನ್ ಪ್ರಾಕೃತಗಳು ಮತ್ತು ರೋಮಾನಿಗಳೊಂದಿಗೆ ಸಂಬಂಧ ಹೊಂದಿವೆ. ಇದೇನು ಕಂಜರಿ ಭಾಷೆ ಐತೆ ಅವ್ರದ್ದು, ಅದು ಇಂಡೋ ಆರ್ಯನ್ ಪ್ರಾಕೃತಗಳು ಮತ್ತು ರೋಮಾನಿಗಳೊಂದಿಗೆ ಸಂಬಂಧ ಹೊಂದಿದೆ. ಈ ಕಂಜಾರ್ ಬುಡಕಟ್ಟಿನ ಅತ್ಯಂತ ಜನಪದ ನೃತ್ಯ ಯಾವುದಂದ್ರೆ, ಜನಪ್ರಿಯವಾದ ಜನಪದ ನೃತ್ಯ ಚಕ್ರಿ. ಇದು ಇಂಪಾರ್ಟೆಂಟ್. ಚಕ್ರಿ ನೃತ್ಯ ಯಾವ ಬುಡಕಟ್ಟಿಗೆ ಸಂಬಂಧಪಟ್ಟಿದೆ ಅಂತ ಕೇಳುತ್ತಾರೆ, ಅದಕ್ಕೆ ಕಂಜಾರ್ ಬುಡಕಟ್ಟು.
ನೆಕ್ಸ್ಟ್, ಕರ್ನಾಟಕದಲ್ಲಿ ಶುಂಠಿ ಬೆಳೆಗಳಿಗೆ ಹೊಸ ಶಿಲೀಂಧ್ರ ರೋಗ ಬೆದರಿಕೆ. ಕೋಝಿಕೋಡ್ನ ICAR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ರಿಸರ್ಚ್ ನ ಸಂಶೋಧಕರು ಕರ್ನಾಟಕದ ಕೊಡಗು ಜಿಲ್ಲೆಯ ಕೆಲವು ಭಾಗಗಳಲ್ಲಿ 2024ರಲ್ಲಿ ಶುಂಠಿ ಬೆಳೆಯನ್ನು ತೀವ್ರವಾಗಿ ಪರಿಣಾಮ ಬೀರಿದ ಹೊಸ ಶಿಲೀಂಧ್ರ ರೋಗವನ್ನು ಗುರುತಿಸಿದ್ದಾರೆ. ಈ ಶುಂಠಿ ಬೆಳೆ ಒಳಗೆ ಒಂದು ಹೊಸ ರೋಗ ಕಂಡು ಬಂದಿದೆ. ಅದನ್ನು ವಿಜ್ಞಾನಿಗಳು ಗುರುತಿಸಿದ್ದಾರೆ. ಶಿಲೀಂಧ್ರ ರೋಗಕಾರಕ ಪೈರಿಕ್ಯುಲೇರಿಯಾ ಜಾತಿಗಳಿಂದ ಉಂಟಾದ ರೋಗ ಇದು. ಇದು ಯಾವ ಜಾತಿಗಳಿಂದ ಉಂಟಾಗಿದೆ ಅಂದರೆ ಶುಂಠಿ ಬೆಳೆಗಳಿಗೆ ಪೈರಿಕ್ಯುಲೇರಿಯಾ ಜಾತಿಗಳಿಂದ. ಅಕ್ಕಿ, ಗೋಧಿ ಮತ್ತು ಬಾರ್ಲಿ ಅಂತ ಏಕದಳ ಸಸ್ಯಗಳಲ್ಲಿ ಬ್ಲಾಸ್ಟ್ ರೋಗಗಳನ್ನು ಉಂಟು ಮಾಡುವುದಕ್ಕೆ ಪೈರಿಕ್ಯುಲೇರಿಯಾ ಹೆಸರುವಾಸಿಯಾಗಿದೆ. ಶುಂಠಿಯಲ್ಲಿ ಇದು ವರದಿಯಾಗಿರುವುದು ಇದೇ ಮೊದಲು. ಇದು ಪೈರಿಕ್ಯುಲೇರಿಯಾ ಜಾತಿಯಲ್ಲಿ ಅಕ್ಕಿ, ಗೋಧಿ ಮತ್ತು ಬಾರ್ಲಿಯಿಂದ ರೋಗವನ್ನು ಉಂಟು ಮಾಡುತ್ತದೆ. ಆದರೆ ಶುಂಠಿಯಲ್ಲಿ ಈ ರೋಗವನ್ನು ವರದಿ ಮಾಡಿದಿರುವುದು ಇದೇ ಮೊದಲು. ಹಿರಿಯ BJP ನಾಯಕ ರಾಮ ಮಂದಿರ ಟ್ರಸ್ಟಿ ಕಾಮೇಶ್ವರ್ ಚೌಪಾಲ್ ಅವರು ನಿಧನರಾಗಿದ್ದಾರೆ. 1989ರಲ್ಲಿ ರಾಮ ಜನ್ಮಭೂಮಿ ಚಳವಳಿಯ ಪ್ರಮುಖ ನಾಯಕರಾಗಿದ್ದವರು. ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಮೊದಲ ಅಡಿಪಾಯ ಹಾಕಿದ್ದ ಕಾಮೇಶ್ವರ್ ಚೌಪಾಲ್ ಅವರು ದೆಹಲಿಯಲ್ಲಿ ನಿಧನರಾಗಿದ್ದಾರೆ. ಸುಪೌಲ್ನ ದಲಿತ ನಾಯಕರಾದ ಚೌಪಾಲ್ 2002 ಮತ್ತು 2014ರ ನಡುವೆ ಬಿಹಾರ್ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದರು. ನೆಕ್ಸ್ಟ್, ರಷ್ಯಾ ದೇಶದ ಹೊಸ ರಾಸ್ಕಾಸ್ಮಾಸ್ ಮುಖ್ಯಸ್ಥರನ್ನು ನೇಮಿಸಿದೆ. ರಷ್ಯಾದ ಬಾಹ್ಯಾಕಾಶ ಸಂಸ್ಥೆ ಯಾವುದ ರಾಸ್ಕಾಸ್ಮಾಸ್, ಅದರ ಅಧ್ಯಕ್ಷರನ್ನು ನೇಮಿಸಿದೆ. ರಷ್ಯಾದ ಅಧ್ಯಕ್ಷ ಯಾರಂದ್ರೆ ವ್ಲಾಡಿಮಿರ್ ಪುಟಿನ್ ಅವರ ರಷ್ಯಾದ ರಾಜ್ಯ ಬಾಹ್ಯಾಕಾಶ ನಿಗಮವಾದ ರಾಸ್ಕಾಸ್ಮಾಸ್ನ ಹೊಸ ಮಹಾನಿರ್ದೇಶಕರಾಗಿ ಡಿಮಿಟ್ರಿ ಬಕಾನೋವ್ ಅವರನ್ನು ನೇಮಿಸಿದ್ದಾರೆ. 2022ರಿಂದ ರಾಸ್ಕಾಸ್ಮಾಸ್ನ ಮುನ್ನಡೆಸುತ್ತಿದ್ದ ಯೂರಿ ಬೊರೆಸೋವ್ ಅವರಿಂದ ಶ್ರೀ ಬಕಾನೋವ್ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ. ರಷ್ಯಾದ ಬಾಹ್ಯಾಕಾಶ ಸಂಸ್ಥೆ ಹೆಸರು ರಾಸ್ಕಾಸ್ಮಾಸ್. ಇದು ಇಂಪಾರ್ಟೆಂಟ್. ನೆಕ್ಸ್ಟ್, ಗ್ರಾಮೀಣ ಕ್ರೆಡಿಟ್ ಸ್ಕೋರ್. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇತ್ತೀಚೆಗೆ ಬಜೆಟ್ ಒಳಗೆ ಗ್ರಾಮೀಣ ಕ್ರೆಡಿಟ್ ಸ್ಕೋರನ್ನು ಘೋಷಣೆ ಮಾಡಿದರು. ಈ ಗ್ರಾಮೀಣ ಕ್ರೆಡಿಟ್ ಸ್ಕೋರ್ ಏನಂದ್ರೆ ನೋಡೋದಾದ್ರೆ, ಇದನ್ನು ಅಭಿವೃದ್ಧಿಪಡಿಸಿದವರು ಸಾರ್ವಜನಿಕ ವಲಯದ ಬ್ಯಾಂಕ್ಗಳು, ಇದನ್ನು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಇದರ ಗುರಿ ಏನಂದ್ರೆ ಭಾರತದ ಕೇಂದ್ರ ಸಾಲ ವ್ಯವಸ್ಥೆಯಲ್ಲಿ ಸ್ವಸಹಾಯ ಗುಂಪುಗಳು ಈ ಸ್ವಸಹಾಯ ಗುಂಪುಗಳನ್ನು ಸೇರಿಸುವ ಮೂಲಕ ಅವುಗಳೊಳಗಿನ ವಹಿವಾಟುಗಳನ್ನು ಔಪಚಾರಿಕಗೊಳಿಸುವುದು ಇದರ ಉದ್ದೇಶ. ಸ್ವಸಹಾಯ ಗುಂಪುಗಳಲ್ಲಿ ಮಹಿಳಾ ಉದ್ಯಮಿಗಳಿಗೆ ಆರ್ಥಿಕ ಸೇರ್ಪಡೆಯನ್ನು ಉತ್ತೇಜಿಸುವುದು ಮತ್ತು ಅವರ ವ್ಯವಹಾರಗಳನ್ನು ಬೆಳೆಸಲು ಮತ್ತು ಅವರ ಜೀವನವನ್ನು ಸುಧಾರಿಸಲು ಅವರಿಗೆ ಅಗತ್ಯವಾದ ಬೆಂಬಲವನ್ನು ಒದಗಿಸುವುದಕ್ಕಾಗಿ ಇದನ್ನು ಗ್ರಾಮೀಣ ಕ್ರೆಡಿಟ್ ಸ್ಕೋರನ್ನು ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದರು. ಇದು ಪ್ರಮುಖ ಹಣಕಾಸು ಸಂಸ್ಥೆಗಳು ಮತ್ತು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಸದಸ್ಯರ ಸ್ವಸಹಾಯ ಗುಂಪುಗಳ ಸದಸ್ಯರ ಸಾಲದ ಅರ್ಹತೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಅನುವು ಮಾಡಿಕೊಡುತ್ತದೆ ಇದು. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಅಮೆರಿಕದ ನಿಕಟ ಮಿತ್ರ ರಾಷ್ಟ್ರವಾದ ಇಸ್ರೇಲ್ನ ತನಿಖೆಗಳ ಮೇಲೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದ ನಿರ್ಬಂಧಗಳನ್ನು ವಿಧಿಸುವ ಕಾರ್ಯಕಾರಿ ಆದೇಶಕ್ಕೆ ಸಹಿ ಹಾಕಿದರು. ಇನ್ನು ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದ ಬಗ್ಗೆ ನೋಡುವುದಾದ್ರೆ, ಈ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯವನ್ನು 2002ರಲ್ಲಿ ಸ್ಥಾಪಿಸಲಾಯಿತು. ಈ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ ಒಂದು ಏಕೈಕ ಶಾಶ್ವತ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಮಂಡಳಿಯಾಗಿದೆ. ಈ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯವನ್ನು ಜುಲೈ 17, 1998ರಂದು ರೋಮ್ ಶಾಸನ ಎಂಬ ಅಂತಾರಾಷ್ಟ್ರೀಯ ಒಪ್ಪಂದದ ಮೂಲಕ ಸ್ಥಾಪಿಸಲಾಯಿತು. ರೋಮ್ ಶಾಸನವು ನ್ಯಾಯಾಲಯದ ನ್ಯಾಯವ್ಯಾಪ್ತಿ, ರಚನೆಗಳು, ಕಾರ್ಯಗಳನ್ನು ನಿಗದಿಪಡಿಸುತ್ತದೆ. ಈ ಶಾಸನವು ಅಂದರೆ ರೋಮ್ ಶಾಸನವು ಜುಲೈ 1, 2002ರಂದು ಜಾರಿಗೆ ಬಂದಿತು. ಇದರ ಆದೇಶ ಏನಂದ್ರೆ, ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ಕಳವಳಕಾರಿಯಾದ ಗಂಭೀರ ಅಪರಾಧಗಳ ಆರೋಪ ಹೊತ್ತಿರುವ ವ್ಯಕ್ತಿಗಳನ್ನು ICC ತನಿಖೆ ಮಾಡುತ್ತದೆ ಮತ್ತು ಖಾತರಿಪಡಿಸಿದಲ್ಲಿ ವಿಚಾರಣೆ ನಡೆಸುತ್ತದೆ. ನರಮೇಧ, ಯುದ್ಧ ಅಪರಾಧಗಳು, ಮಾನವೀಯತೆ ವಿರುದ್ಧದ ಅಪರಾಧಗಳು ಮತ್ತು ಆಕ್ರಮಣಶೀಲತೆಯ ಅಪರಾಧದ ಬಗ್ಗೆಯೂ ತನಿಖೆ ಮಾಡುತ್ತದೆ ಇದು.